ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ವಿಡಿಯೋ ಟೈಟಲ್ ತಮಿಳ್ ನೋಡಾಗಲೇ ಗೊತ್ತಾಗಿರುತ್ತೆ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ. ಸೊ ನನ್ನ ಕೈಲಿ ಇಷ್ಟೊಂದು ಫೋಟೋಸ್ಗಳಿದ್ದಾವೆ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಿಯಾಕ್ಟಿಂಗ್ ಟು ಅವರ್ ಓಲ್ಡ್ ಫೋಟೋಸ್ ಅಂತ. ನನ್ನ ಇಂದಿನ ಚೈಲ್ಡ್ಹುಡ್ ಫೋಟೋಸ್ ನಾನು ಹೇಗಿದ್ದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಿರೋ ನೀವೆಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಓಕೆ, ನಮಸ್ಕಾರ ಕರ್ನಾಟಕ. ಆಗಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ರಿಯಾಕ್ಟಿಂಗ್ ಟು ಅವರ್ ಓಲ್ಡ್ ಫೋಟೋಸ್ ಅಂತ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ನನ್ನ ಫೋಟೋಸ್ಗಳನ್ನ ನೋಡ್ಬಿಡೋಣ. ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಸೊ ನಿಮಗೆ ನನ್ನ ಸ್ಟೋರಿ ಹೇಳೋಕ್ಕೆ ಏನೇನು ಯಾವಾಗ ತೆಗ್ದಿರೋದು ಅಂತ. ಸೊ ನನ್ನ ಹತ್ರ ಸ್ವಲ್ಪ ಸ್ಕೂಲ್ ಫೋಟೋಸ್, ಸ್ಕೂಲ್ ID ಕಾರ್ಡ್ಸ್ ಅವು ಫೋಟೋಸ್ ಇದ್ದಾವೆ. ಸೊ ಅದನ್ನು ನಿಮ್ಮ ಜೊತೆ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತೆಲ್ಲ ತಂದು ಇಟ್ಕೊಂಡು ಕಲೆಕ್ಟ್ ಮಾಡಿಬಿಟ್ಟು ಕೂತಿದ್ದೀನಿ. ಕೆಲವೊಂದು ಪ್ರಿಂಟ್ ಹಾಕ್ಸಿದ್ದಾವೆ, ಕೆಲವೊಂದು ಫೋನಲ್ಲಿ ಇದ್ದಾವೆ. ಸೊ 5 years 4 years ಬ್ಯಾಕ್ ಅವೆಲ್ಲ ಸೊ ಫೋನಲ್ಲಿ ಇದ್ದಾವೆ. ಸೊ ಫಸ್ಟು ಪ್ರಿಂಟ್ ಹಾಕ್ಸಿರೋದನ್ನ ತೋರಿಸ್ಕೊತೀನಿ ನಾನು. ಸೊ 1 year ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಹೇಗಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ಬಿಡ್ತೀನಿ. ಈಗ ನಾನು ಫೋಟೋ ತೋರಿಸಿರೋದು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಈ ಫೋಟೋಸ್ನ. ಈ ಫೋಟೋ ಬಂದ್ಬಿಟ್ಟು ನಮ್ಮ ಮಾವನ ಮನೇಲಿ ತೆಗೆದಿರೋದು. ವೆನ್ ಐ ವಾಸ್ 6 months ಇದ್ದಾಗ ತೆಗ್ದಿರೋಂಥ ಫೋಟೋ. ಈ ಫೋಟೋದಲ್ಲಿ ಅಷ್ಟು ಬೇಗ ನಾನು ತೆಗೆದುಕೊಳ್ಳಲ್ಲ, ಆವಾಗಲೇ ತೆಗ್ದಿರೋ ಫೋಟೋ ಇನ್ನೊಂದು. ಈಚೆಗಡೆ ಗಾರ್ಡನಲ್ಲಿ ದವಾಕ್ಸ್ಬಿಟ್ಟು ತೆಗ್ಸೋ ನನಗೆ. ಸೊ ಈ ಫೋಟೋದಲ್ಲಿ ನಾನು ಅಂತ ಬೇಗ ಕೊಡ್ತೀನಿ. ಸ್ವಲ್ಪ ಅಟ್ರಾಕ್ಷನ್ ಇರಲಿ ಅಂದ್ಬಿಟ್ಟು ಒಂದು ದಾಸವಾಳ ಹೂವು ಎಲ್ಲ ಇಟ್ಬಿಟ್ಟು ಹಾಕಿದ್ದಾರೆ. ಸೊ ಅವಾಗಲೇ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗ್ದವ್ರು ನಮ್ಮಮ್ಮ. ನಮ್ಮ ಮಾವನ ಮನೆ ಒಂದು ಕ್ಯಾಮ್ರಾ ಇತ್ತಂತೆ. ಸೊ ಆ ಟೈಮಲ್ಲಿ ತೆಗ್ದಿರುವಂಥ ಫೋಟೋಸ್ ಇದೆ. 2005 6 months ಅಂದರೆ, ನಾನು ಸೆಪ್ಟೆಂಬರಲ್ಲಿ ಹುಟ್ಟಿದ್ದು ಅಂದರೆ 6 months ಅಂದರೆ ಸೊ 2005 ಸ್ಟಾರ್ಟಿಂಗ್ ಬಂತು. ಸೊ ಇದು ಅವಾಗಲೇ 2005 ಎಂಡಿಂಗಲ್ಲಿ ತೆಗ್ಸಿರೋ ಫೋಟೋ ಅಂತೆ. ಸೊ ನೀಟಾಗೆಲ್ಲ ನಮ್ಮ ಮಾಮ ಇದನ್ನು ಹುಲಿ ಮರಿ ಏನಾರಂತೆ ಈ ಫೋಟೋ ನೋಡ್ಬಿಟ್ಟು. ಸೊ ಅವಾಗ ನೀಟಾಗಿ ಫ್ರಾಕ್ ಎಲ್ಲ ಹಾಕ್ಸಿ, ಸರಾಗಿರೋ ಎಲ್ಲ ಹಾಕ್ಸಿ ತೆಗ್ಸಿರುವಂಥ ಫೋಟೋ ಇದು. ಫುಲ್ ಕರ್ಲಿ ಏರ್ಸ್ ಇತ್ತು, ಡುಮ್ ಇದ್ದೆ ಇವಾಗ ಚೆನ್ನಾಗಿ. ನಮ್ಮ ಅಜ್ಜಿನ ಹಾಲು ಸರಿ ಇಟ್ಕೊಂಡು ಆ್ಯಪಲ್ ತಿನ್ಕೊಂಡು ಚೆನ್ನಾಗಿ ಸಾಕಿದ್ರು ಊರಲ್ಲಿ. ಸೊ ಆಮೇಲೆ ತೆಗ್ದಿರೋ ಫೋಟೋಸ್ ಇವೆಲ್ಲ. ಇದು 2 ವರ್ಷದ ಮೇಲೆ 8 ತಿಂಗಳಿದ್ದಾಗ ತೆಗ್ದಿರೋ ಫೋಟೋ ಅಂತೆ. ಈ ಫೋಟೋ ಬಂದ್ಬಿಟ್ಟು ನನಗೆ ಹುಷಾರಿರಲಿಲ್ಲ, ನನಗೆ ಬಸವೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಆಸ್ಪತ್ರೆಗೆ ತೋರಿಸ್ಬೇಕು ಅಂದರೆ ಅಲ್ಲಿ ಮಕ್ಕಳು ಡಾಕ್ಟರ್ ಅಂತಿದ್ರು ಅಂತ. ಈಗ ನಮ್ಮ ಏರಿಯಾ ಸುಂಕದಕಟ್ಟೆ ಸುತ್ತಮುತ್ತ ಯಾರೂ ಇರುತ್ತೆ. ಸೊ ಏರವಳ್ಳಿ ಕ್ರಾಸಿಂದ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಿದ್ರು. ಸೊ ಅವಾಗ ಫೋಟೋಸ್ ತೆಗ್ಸಿಲ್ಲ ಮಕ್ಕಳಿಗೆ ಹೇಳ್ಬಿಟ್ಟು ನಮ್ಮಮ್ಮ ನೀಟಾಗಿ ಮ್ಯಾಚಿಂಗ್ ಬ್ಲೂ ಕಲರ್ ಎಲ್ಲ ಹಾಕಿ ಕರ್ಕೊಂಡೋಗಿದ್ರು. ಅವಾಗ ತೆಗ್ಸಿದ ಫೋಟೋ ಇದು. ಆವಾಗಲೇ ನನ್ನ ತಮ್ಮನೂ ಇಬ್ಬರೂ ಕೂರಿಸ್ಬಿಟ್ಟು ತೆಗ್ಸಿರೋ ಫೋಟೋ ಇದು. ಅವನಿಗೆ 8 ತಿಂಗಳಿತ್ತು, ನನಗೆ 2 ವರ್ಷದಿಂದ 2 ತಿಂಗಳಿತ್ತು. ಸೊ ನಮಗೂ ಅವನಿಗೂ 2 years ಡಿಫ್ರೆನ್ಸು. 2 years ದೊಡ್ಡವಳು ನಾನು ಸೆಪ್ಟೆಂಬರ್ 2004, ಅವ್ನು ಸೆಪ್ಟೆಂಬರ್ 2006 ಅಷ್ಟೇ ಡಿಫ್ರೆನ್ಸು. ಸೊ ಅವನ್ನ ಹಿಡ್ಕೊಂಡು ಕೂರಿಸ್ಕೊಂಡು ತೆಗ್ಸಿದ್ದೀನಿ. ಸೊ ಇಬ್ರಿಗೂ ಜ್ವರ ಇದ್ದಂತೆ ಇಬ್ರಿಗೂ ತೋರ್ಸಕ್ಕೆ ಹೋದಾಗ ಹಂಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಹಾಕಿ ಫೋಟೋ ಹೊಡ್ಸೋದೆ. ಅದಾದಮೇಲೆ ನನ್ನ ಸ್ಕೂಲ್ ಲೈಫಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಆಡಿದಂಥ ಫೋಟೋ ಇದು. ನನ್ನ ಪಾರ್ಟ್ನರ್ ನೋಡಿ ಹೆಂಗಿದ್ದಾನೆ. ಸೊ ಅವಾಗಲೇ ಅಂತ ಪಾರ್ಟ್ನರ್ ಇದ್ದ ಡ್ಯಾನ್ಸ್ ಆಡೋಕ್ಕೆ. ಸೊ ಅವರೇನೋ ಸ್ಟೇಟಸ್ ಅಂತೆ, ಫುಲ್ಲು ವೈಟಿಗಿದ್ದ. ನಮ್ಮಮ್ಮ ಹೇಳ್ತಾರೆ ಇಡೀ ಸ್ಟೇಜ್ ಮೇಲೆ ನಿಮ್ಮಿಬ್ರು ಜೋಡಿನೇ ಚೆನ್ನಾಗಿದ್ದು ಅಂತೆಲ್ಲ ಹೇಳ್ತಿದ್ರು. ಸುಮ್ಮನೆ ಅವಾಗ ಡ್ಯಾನ್ಸ್ ಆಡಿದ್ದು. ಸೊ ಈ ಬಟ್ಟೆ ನಾನು 3rd standard 4th standard ಬರೋವರೆಗೂ ಹಾಕಿದ್ದೀನಿ. ಆಮೇಲೂ ಇತ್ತು. ಈ ಹೊಸ ಮನೆಗೆ ಬಂದಾಗ ಇದನ್ನೆಲ್ಲ ಬಿಸಾಕ್ಬಿಟ್ರು. ಅಲ್ಲಿವರೆಗೂ ಎತ್ತಿಕೊಂಡಿದ್ದು ಫಸ್ಟ್ ಡ್ಯಾನ್ಸ್ ಆಡಿದಂಥ ಡ್ರೆಸ್ ಇದು ಅಂದ್ಬಿಟ್ಟು. ಸೊ ನೆಕ್ಸ್ಟು ಇದು LKGದು. ಈಗ ನಾನು ತೋರಿಸ್ತಿರೋ ಅಂಥದ್ದು UKGದು. ಸೊ ಇಬ್ಬರು ಹುಡುಗರ ಜೊತೆ ಒಂದು ಹುಡುಗಿ ಅಂತ ಡ್ಯಾನ್ಸ್ ಹಾಕ್ಸಿದ್ರು. ಅವಾಗ ಪುನೀತ್ ರಾಜ್ಕುಮಾರ್ದು ಯಾರ್ದೋ ಅಣ್ಣ ಬಾಂಡ ಯಾವುದೋ ಫಿಲಮೋ ಯಾವುದೋ ಬಂದಿತ್ತು, ಅದಕ್ಕೆ ಡ್ಯಾನ್ಸ್ ಆಡಿಸಿದ್ದು. ಸ್ಕೂಲಲ್ಲಿ ಫುಲ್ಲು ಹೈ ಮೇಕಪ್ ಎಲ್ಲ ಮಾಡ್ಬಿಟ್ಟು ಕ್ಯಾನ್ಗಳೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಡ್ಯಾನ್ಸ್ ಆಡಿಸಿದ್ದು. ಆಮೇಲೆ UKGಗೆ ಮುಗಿತು. ಸೊ ನನಗೆ ನಮ್ಮ ಅಪ್ಪ ಅಮ್ಮ ಸ್ಕೂಲಲ್ಲಿ ಯಾವುದೇ ಡ್ಯಾನ್ಸ್ ಪ್ರೋಗ್ರಾಮ್ ಆದರೂ ಸೇರಿಸೋರು. ಸೊ ಬಟ್ಟೆನೂ ಮೊರೆ ಕೊಡ್ತಿದ್ರು. ಸೊ ಇಷ್ಟು ಅಂತ ಪೇ ಮಾಡಬೇಕಿತ್ತು, ಬಟ್ಟೆ ಕೊಡೋರು. ಡ್ಯಾನ್ಸ್ ಪ್ರೋಗ್ರಾಮ್ ಇರೋದು, ನನಗೂ ಕ್ಲಾಸ್ ತಪ್ಪಿಸ್ಕೊಬೇಕಿತ್ತು ಅಂತ ಡ್ಯಾನ್ಸ್ ಆಡೋಕ್ಕೆ ಹೋಗ್ತಿದ್ದೆ. ಒಂಥರ ಮೆಮೊರಿ ಈಗ ನೆನೆಸ್ಕೊಂಡ್ರೆ ನಗು ಬರ್ತೈತೆ. ಈ ಫೋಟೋ ಬಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಡ್ಯಾನ್ಸ್ ಆಡಿದ್ದು.
ಇದು ಆ್ಯಕ್ಚುಲಿ ಅನ್ನ ಬೋಂಡೋ ಯಾವುದೋ ಅವಾಗ ಬಂದಿತ್ತು. ಸೊ ನನಗೆ ಬೆಲ್ಟ್ ಸ್ಲೀಪರ್ ಅಂದರೆ ಭಾರಿ ಇಷ್ಟ ಇತ್ತು. ಸೊ ಅವಾಗ ಡ್ಯಾನ್ಸ್ಗೆ ಹೋಗ್ಬೇಕಾದ್ರೆ ಹಠ ಮಾಡಿ ಬೆಲ್ಟ್ ಸ್ಲೀಪರ್ ತೊಗೊಂಡು ಡ್ಯಾನ್ಸ್ ಆಡೋಕ್ಕೆ ಹೋಗಿದ್ದಿದ್ದು. ಎಲ್ಲ ಶೂ ಹಾಕೊಂಡು ಬಂದಿದ್ದು ಕೆಲವ್ರು. ನಾವೆಲ್ಲ ನಾನು ಬೆಲ್ಟ್ ಸ್ಲೀಪರ್ ಬೇಕು ಅಂತ ತೊಗೊಂಡೋಗಿದ್ದು. ಈ ಫೋಟೋ ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ದು ಫೋಟೋ ಮಿಸ್ ಆಗಿಬಿಟ್ಟೈತಿ, ಸಿಕ್ಕಲಿಲ್ಲ. ಇದು ಬಂದ್ಬಿಟ್ಟು ಥರ್ಡ್ ಸ್ಟ್ಯಾಂಡರ್ಡ್ದು ಹಳ್ಳಿ ಮುತಕ ಒಂದು ಸಾಂಗ್, ನನಗೆ ಫುಲ್ ಇಲ್ಲ, ಹಳ್ಳಿ ಮುತಕ ಅಂತ ಒಂದು ಸಾಂಗ್ ಐತೆ. ಸೊ ಆ ಸಾಂಗಿಗೆ ಡ್ಯಾನ್ಸ್ ಆಡಿದ್ದು. ಅದಾದಮೇಲೆ ನಮ್ಮ ಸ್ಕೂಲಲ್ಲಿ ಫ್ಯಾಷನ್ ಶೋ ಆ ಥರ ಎಲ್ಲ ಮಾಡೋರು. ಇಂಡಿಪೆಂಡೆನ್ಸ್ ಡೇ ಆ ಟೈಮಲ್ಲಿ ಮಾಡೋರು. ನನಗೆ ಸ್ಕೂಲ್ ಟೀಚರಾಗಿ ಈ ಡ್ರೆಸ್ ಮಾಡಿ ಕಳಿಸಿದ್ರು. ಅಮ್ಮ ಸೀರೆ ಎಲ್ಲ ಉಡಿಸಿ ನನ್ನ ತಮ್ಮನಿಗೆ ಕೃಷ್ಣನ ರೆಡಿ ಮಾಡಿಸ್ಬಿಟ್ಟು ಕಳಿಸಿದ್ರು. ನಮ್ಮಮ್ಮ ಈ ಥರ ಕೃಷ್ಣನಿಗೆ ಕೊಡಲು ಆ ಟೋಪಿ ಎಲ್ಲ ಕೈಯಲ್ಲೇ ಮಾಡಿ ನೀಟಾಗಿ ರೆಡಿ ಮಾಡಿಬಿಟ್ಟೆಲ್ಲ ಕಳಿಸಿದ್ರು ನನ್ನೂ. ಸೊ ಇದೊಂದು ವರ್ಷದ್ದು, ಐ ಥಿಂಕ್ ಈ ಥರ್ಡ್ ಸ್ಟ್ಯಾಂಡರ್ಡ್ ಇರಬೇಕು, ಫೋರ್ತ್ ಸ್ಟ್ಯಾಂಡರ್ಡೋ ಫಿಫ್ತ್ ಸ್ಟ್ಯಾಂಡರ್ಡೋ ಯಾವಾಗಲೂ ಇದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಫ್ಯಾಷನ್ ಶೋ ಇದ್ದಾಗ ಒಂದೊಂದು ಸ್ಟೇಟ್ನ ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವಾಗ ತೆಗ್ಸಿರೋ ಫೋಟೋ ಇದು. ನನಗೆ ಕೇರಳ ಕುಟ್ಟಿ ಕಾಸ್ಟ್ಯೂಮ್ ಕೊಟ್ಟಿದ್ರು. ಸೊ ಅವಾಗ ನಮ್ಮ ಅಮ್ಮನಿಗೆ ಸೀರೆ ಉಡ್ಸೋಕ್ಕೆ ಗೊತ್ತಿರಲಿಲ್ಲ. ಪಕ್ಕದ ಮನೆ ಅಲ್ಲಿ ಒಂದು ಅಕ್ಕ ಇತ್ತು, ಬೇಬಿ ಅಕ್ಕ ಅಂತ. ಸೊ ಅವಕ್ಕನ್ನೆಲ್ಲ ರೆಡಿ ಮಾಡಿ ಸೀರೆ ಎಲ್ಲ ಉಡಿಸಿ, ನನಗೆ ಸೀರೆ ಚಿಕ್ಕದಾಗಿ ಉದ್ದ ಇದ್ದೆ, 2.5 ಅಡಿನೋ 3 ಅಡಿನೋ ಇದ್ದೆ ಆವಾಗ ಉಡಿಸಿರುವಂಥ ಸೀರೆ. ಸೊ ಅದೇ ಫೋಟೋನೇ ಲಂಗ ಬ್ಲೌಸ್ ಬರುತ್ತಲ್ಲ, ಸೊ ಆ ಬ್ಲೌಸ್ಗೆ ಸೀರೆ ಉಡಿಸ್ಬಿಟ್ಟು ಪ್ಯಾಂಟ್ ಹಾಕ್ಸ್ಬಿಟ್ಟು ಗುಮ್ಮು ಕಾಣ್ತಿದ್ದೆ. ಅಂದರೆ ಸೀರೆಲ್ಲ ಅರ್ಧ ಮರ್ಚ್ಬಿಟ್ಟು ಉಡ್ಸ್ ಕಳಿಸಿದ್ದಿತ್ತು ನೀಟಾಗಿ. ಸೇಮ್ ಕೇರಳ ಕುಟ್ಟಿ ಕಾಸ್ಟ್ಯೂಮಲ್ಲಿ ಮಾಡ್ಬಿಟ್ಟು ಕಳಿಸಿದ್ರು. ಅದಾದಮೇಲೆ ಈಗ ಅಷ್ಟೇನು ಖುಷಿ ಇಲ್ಲ, ಯಾವುದೇ ಹಬ್ಬ ಬಂದ್ರೂ ಅಷ್ಟು ನೀಟಾಗಿ ಡ್ರೆಸ್ ಎಲ್ಲ ಆಗಿ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ. ನಾವು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತೈತೆ ಹಂಗೆಲ್ಲ ಯಾಕೆ ಈಗ ರೆಡಿ ಆಗೋದು. ಕೆಲವೊಬ್ರು ರೆಡಿ ಆಗ್ತಾರೆ, ನನಗೇನೋ ಹಂಗೆ ರೆಡಿ ಆಗೋದು ಇಷ್ಟ ಇಲ್ಲ. ಮದುವೆಗೆ ಹೋಗೋಕ್ಕೆ ನಾನು ರೆಡಿ ಆಗಬೇಕಾ ಅಂತ ಕಷ್ಟಪಟ್ಕೊಂಡು ಹೋಗ್ತೀನಿ. ಇಷ್ಟಪಟ್ಟು ಹೋಗೋದು ಮದುವೆಗೆ ಹೆಂಗೆ ಅಂದರೆ ಊಟ ಮಾಡೋಕೆ ಹೋಗ್ತೀನಿ ಅಷ್ಟೇ. ಬರೀ ಇಂಥದೆಯ ಅದಕ್ಕೋಸ್ಕರ ನಾನು ರೆಡಿಯಾಗಿ ಹೋಗ್ಬೇಕು ಅಂತ ಹೋಗ್ತೀನಿ ಅಷ್ಟೇ. ಸೊ ಏನೋ ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ಊಟಕ್ಕೋಸ್ಕರ ಮದುವೆಗೆ ಹೋಗ್ತೀನಿ ಅಂತ. ಊಟ ಅಂದ್ರೆ ಇಷ್ಟ. ಸೊ ಹಂಗೆ ನೆಂಟ್ರನ್ನ ಮಾತಾಡ್ಸ್ಕೊಂಡು ಬರೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ಹೋಗ್ತೀನಿ ಅಷ್ಟೇ. ಸೊ ಆ ಟೈಮಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನನಗೆ ಅವಾಗ ಚಿಕ್ಕ ಹುಡುಗಿದಾಗ ಎವಿ ಬಟ್ಟೆ ಹಾಕೊಬೇಕು, ಆ ಬಟ್ಟೆ ಹಾಕೊಬೇಕು, ಈ ಬಟ್ಟೆ ಹಾಕೊಬೇಕು ಅಂತ ಎವಿ ಹುಚ್ಚಿತ್ತು. ಸೊ ಬೆಳಗ್ಗೆ ಒಂಥರ, ರಾತ್ರಿ ಸಂಜೆಗೆ ಒಂಥರ ಡ್ರೆಸ್ ಹಾಕ್ತಿದ್ರು. ನಮ್ಮ ಮನೆ ಹತ್ರ ಇದ್ದಿದ್ದು ಹುಡುಗರು ಎಲ್ಲ ಹಂಗೆ ಇದ್ರು. ಸೊ ಹಂಗಾಗಿ ನಮಗೂ ಹಂಗೆ ಬಂದಿತ್ತು. ಏನೇನು ಐತೆ ಮನೇಲಿ ಸರ ಬಳೆ ಹಂಗೆ ಎಲ್ಲ ಇಳಾಕೊಂಡ್ಬಿಡ್ತಿದ್ದೆ ನಮ್ಮ ಅಮ್ಮಂದು. ನೀಟಾಗಿ ನಮ್ಮ ಅಮ್ಮಂಗೆ ಹಬ್ಬ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನೀಟಾಗಿ ಹಿಂಗೆ ರೆಡಿ ಆಗಿಬಿಟ್ಟು ಈಚೆ ಮೆರೆಯೋದು, ಅವ್ರ ಮನೆಗೆ ಹೋಗಿ ಬರೋದು ಅಷ್ಟೇ ಇದ್ದಿದ್ದು. ಸೊ ನಾನು ನನ್ನ ತಮ್ಮಂದೊಂದು ಫೋಟೋ ಇದು. ಅವನಿಗೆ ಅವಾಗಲೂ ಫೋಟೋ ತೆಗ್ಸ್ಕೊಳ್ಳೋದು ಇಷ್ಟ ಇಲ್ಲ, ಈಗಲೂ ಫೋಟೋ ತೆಗ್ಸ್ಕೊಳ್ಳೋದು ಇಷ್ಟ ಇಲ್ಲ. ಈಗಲೂ ಈ ಥರನೇ ಎಕ್ಸ್ಪ್ರೆಷನ್ಗಳು ಕೊಡೋದು, ಹಾಕ್ಬಾರ್ದು ಫೋಟೋಸ್ಗಳು ಅಂತ. ಸೊ ಅವಾಗ ತೆಗ್ಸಿದ್ದು. ಆಮೇಲೆ ಸ್ವೀಟ್ ಕೊಟ್ಮೇಲೆ ಸ್ವೀಟ್ ತಿನ್ಸೋಕ್ಕೆ ಅಂದ್ಬಿಟ್ಟು ಒಂದೊಂದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಮ್ಮ ಅಪ್ಪ ಒಂದೊಂದು ಸ್ವೀಟ್ ಕೊಟ್ಬಿಟ್ಟು ನಕಲಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ರು. ಸೊ ಇದು ಅವಾಗ ನೋಕಿಯಾ ಫೋನ್ ಬರ್ತಿತ್ತು ನೋಡಿ, ಓಪನ್ ಮಾಡೋದು ಬಟನ್, ಸ್ಕ್ರೀನ್ ಟಚ್ಚು ಮತ್ತು ಬಟನ್. ಆ ಫೋನಲ್ಲಿ ತೆಗ್ಸಿದ್ದು. ಆ ಫೋನಲ್ಲಿ ತೆಗ್ಸಿದ್ದನ್ನ ನಮ್ಮಪ್ಪ ಪ್ರಿಂಟ್ ಹಾಕ್ಸ್ಕೊಬಂದಿದ್ರು. ಪ್ರಿಂಟ್ ಹಾಕ್ಸಿಲ್ಲ ಅಂದ್ರೆ ಆ ಫೋನ್ ಹೋದಾಗ ಎಲ್ಲ ಹೋಗ್ಬಿಡ್ತಿತ್ತು. ಅದೊಂದು ಥ್ಯಾಂಕ್ಸ್ ನಮ್ಮ ಅಪ್ಪನಿಗೆ. ಹಿಂಗೆ ಮೆಮೊರಿ ಈಗ ಹಿಂಗೆ ಹಿಡ್ಕೊಂಡು ನಿಮಗೆ ತೋರಿಸ್ದಂಗೆ ಆ ಫೋನ್ ಹೊಂಟೋಗಿದ್ದು ಪ್ರಿಂಟ್ ಹಾಕ್ಸಿಲ್ಲ ಅಂದರೆ ಸೊ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಈಗ ಇದಾದಮೇಲೆ ಸೊ ನಮ್ಮ ಅಪ್ಪನ ಜೊತೆ ಅವಾಗ ಒಂದು ಫೋಟೋ ತೆಗ್ಸ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅವಾಗ ಎಷ್ಟು ದಪ್ಪ ಇದ್ರು, ಈಗ ಇದರಲ್ಲಿ ಅರ್ಧ ಆಗೋವರೆ, ಫುಲ್ ಸಣ್ಣ ಆಗೋವ್ರೆ. ಸೊ ನಾವು ಸಣ್ಣಗಿದ್ವಿ, ನಾವು ಡುಂಗ್ ಆಗ್ಬಿಟ್ಟಿದ್ವಿ ನಾನು ತಮ್ಮ. ಅವರಿಬ್ರು ಡುಂಗಿದ್ರು, ಸೊ ಅವ್ರು ಸಣ್ಣ ಆಗ್ಬಿಟ್ಟವ್ರೆ. ಟೈಮ್ ಚೇಂಜ್ ಅಂತಾರಲ್ಲ, ಸೊ ಹಂಗಾಗೈತೆ. ಆ ಟೈಮಲ್ಲಿ ಹೀಗೆ ನೀಟಾಗಿ ಚೋಲಿ ಗಿಲಿ ಎಲ್ಲ ಹಾಕ್ಕೊಂಡು ರೆಡಿ ಆಗೋದು, ಹುಚ್ಚಿತ್ತು ಹೂವು ಎಲ್ಲ ಮುಟ್ಕೊಳ್ಳೋದು ಎಲ್ಲ. ಸೊ ಅವಾಗ ತೆಗ್ದಿರೋವಂಥ ಫೋಟೋ ಇದು. ಇದು ಫ್ರಂಟು, ಇದು ಬ್ಯಾಕು ತೆಗ್ಸಿದ್ದು ನೋಡಿ. ಫುಲ್ ನಮ್ಮ ಮುಂದೆ ಎಲ್ಲ ಸರಗಳು, ಈಗಲೂ ಹಾಕೋಂಥರ ಸರಗಳೆಲ್ಲ. ಸೊ ದೇವ್ರ ಮನೆ ಮುಂದೆ ನಿಂತ್ಕೊಂಡು ದಿವಾನದ ಮೇಲೆ ತೆಗ್ಸಿದ ಫೋಟೋ ಇದು. ಅವಾಗ ಏನು ಹುಚ್ಚಿತ್ತು. ಈ ಫೋಟೋಸ್ ನೋಡ್ತಿದ್ರೆ ಫೋಸ್ ಕೊಡ್ತಿರೋದು ಈಗಲೂ ಬರೋಲ್ಲ ನನಗೆ. ಕೆಲವು ಫೋಟೋ ತೆಗಿಬೇಕು ಅಂದರೆ ಕರೆಕ್ಟಾಗಿ ಫೋಸ್ ಬರಲ್ಲ, ಹಿಂಗೆ ನಿಂತ್ಕೊಳ್ಳೋದು ಒಂದೇ ಗೊತ್ತಿರೋದು. ಅವಾಗ ಜಡೆ ಎಲ್ಲ ಇಟ್ಕೊಂಡೆಲ್ಲ ಫೋಟೋ ತೆಗ್ಸ್ಕೊಂಡ್ಬಿಟ್ಟಿದ್ದೀನಿ. ಇದು ಬೆಳಗ್ಗೆ ಫೋಟೋ, ಇದು ಸಂಜೆ ಫೋಟೋ. ಸೊ ಬೆಳಗ್ಗೆ ಒಂದು ಡ್ರೆಸ್ಸು, ಸಂಜೆ ಒಂದು ಡ್ರೆಸ್ಸು, ಒಡವೆ ಎಲ್ಲ ಅದೇ ಇರ್ತಿದ್ದು ನೋಡಿ. ವಾಲೆನೂ ಎಲ್ಲ ಸೇಮ್ ಅದೇ ಇದೆ.
ಇಲ್ಲ ಇಲ್ಲ ವಾಲೆ ಚೇಂಜ್ ಮಾಡಿಬಿಟ್ಟು ನನಗೆ ತೂತ್ ಆವಾಗಲೂ ಹೋಗಲ್ಲ ತೂತು, ಈಗಲೂ ಹೋಗಲ್ಲ ಕಿವಿದು ದಪ್ಪು ವಾಲೆ ಹೋಗಲ್ಲ. ಆ ಇದು ರಿಂಗ್ ಬೆಳ್ಳಿ ರಿಂಗಿಗೆ ನಮ್ಮಮ್ಮ ವಾಲೆ ಸುಮ್ಮನೆ ನೇತಾಕ್ಬಿಟ್ಟು ತೆಗ್ಸಿರೋ ಒಂದು ಫೋಟೋ ಇದು. ಹೆವಿ ಮೇಕಪ್ ಮಾಡ್ಕೊಂತಿದ್ದೆ ಅವಾಗಂತೂ. ಈಗ 10% ಇಂಟ್ರೆಸ್ಟ್ ಇಲ್ಲ ಮೇಕಪ್ ಆಗಬೇಕು ಅಂತ. ಕೆಲವ್ರು ಏನು ಅನ್ಕೊಂತೀರೋ ಗೊತ್ತಿಲ್ಲ. ಸೊ ಈಗ ನಮ್ಮ ಮುಂಜಾನೆ ತೆಗ್ಸಿದ ಫೋಟೋ ವರಮಹಾಲಕ್ಷ್ಮಿ ದಿನ ಜಡೆ ಎಲ್ಲ ತಿರ್ಗಾ ಬಾಚಿಸ್ಕೊಂಡು ತಿರ್ಗಾ ಅದೇ ಜಡೆ ತಿರ್ಗಾ ದೇವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳ್ಳೋ ಹುಚ್ಚಿತ್ತವ. ನೋಡ್ರಿ ಕಳ್ಸ ಕರೆಕ್ಟಾಗಿ ನನ್ನ ತಲೆ ಮೇಲೆ ಇದ್ದಂಗೆ ಐತೆ. ಚಿಕ್ಕದಾಗೊಂದು ಗೂಡು ಮಾಡಿಸ್ಕೊ ಬಂದರು. ಸೊ ಅದರಲ್ಲಿ ಇಕ್ಕಿದ್ವಿ ದೇವರು. ಸಪ್ರೇಟ್ ದೇವ್ರ ಮನೆ ಇರಲಿಲ್ಲ. ನಾವು ಮುಂಚೆ ಇದೆ ಶೀಟ್ ಮನೆ. ಸೊ ಈಗಿರೋ ಜಾಗದಲ್ಲಿ ಸೀಟ್ ಮನೆ ಇತ್ತು. ಮಳೆ ಬರ್ತಿತ್ತು, ನೀರೆಲ್ಲ ತೊಟ್ಟಿರ್ತಿತ್ತು ಅಂದ್ಬಿಟ್ಟು ಮೋಲ್ಡ್ ಹಾಕಿಸ್ಬೇಕು ಅಂತ ಹೋಗಿ 3 ಫ್ಲೋರ್ ಮನೆ ಹೊಂಟೋಯ್ತು ಮೇಲೆ. ಸೊ ಈ ಫೋಟೋನ ಅರ್ಧ ಬ್ಲಗ್ ಮಾಡಿರ್ತೀನಿ. ಒಂದು ನಾನು, ಒಂದು ನನ್ನ ತಮ್ಮ ಹುಡುಗಿ ಕಾಸ್ಟ್ಯೂಮ್ ಫ್ರಾಕ್ ಹಾಕ್ಬಿಟ್ಟು ತೆಗ್ಸಿದ್ದು ಫೋಟೋ ಇದು. ಈಗ ಹಾಕಿರೋನು ಬೈತಾನೆ ಹುಡುಗಿ ಡ್ರೆಸ್ ಹಾಕಿರೋದು. ಸೊ ಅವನೇ ಚೆನ್ನಾಗಿ ಕಾಣ್ತಿರೋದು. ನನಗೆ ತೋರಿಸ್ಬೇಕು ಅಂತ ಇಷ್ಟ, ಬಟ್ ಅವನಿಗೆ ಬೇಡ. ಸೊ ನನಗಿನ ಅವನೇ ತುಂಬ ಲಕ್ಷಣ ಆಗಿದ್ದು. ಆ್ಯಕ್ಚುಲಿ ಇದು ತೆಗ್ಸಿರೋದು ಬಂದು 3rd ಸ್ಟ್ಯಾಂಡರ್ಡ್ ಇಲ್ಲ 4th ಸ್ಟ್ಯಾಂಡರ್ಡು. ಸೊ ಅಂದ್ಬಿಟ್ಟು ನಾ 5th ಸ್ಟ್ಯಾಂಡರ್ಡಲ್ಲಿ 4th or 5th ಸ್ಟ್ಯಾಂಡರ್ಡಲ್ಲಿ ನನಗೆ ಬರ್ಡೇ ಮಾಡಿದ್ದು. ಅವಾಗ ಹಿಂಗೆ ಬರ್ಡೇ ಅಂದರೆ ಇವಾಗ ಬರ್ಡೇ ನಮ್ಮಪ್ಪ ಕೇಕ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋದರೆ 8 ಗಂಟೆ ಅಷ್ಟರಲ್ಲಿ ಒಂದು 20-25 ಜನ ಆಂಟಿದಿದ್ರೆಲ್ಲ ಗುಡ್ಡೆ ಹಾಕ್ಸ್ಕೊಂಡು ಕರ್ಕೊಂಡ್ಬರ್ತಿದ್ದೆ. ನಮ್ಮ ಅಪ್ಪ ಬರ್ತಿದ್ದೆ 9 ಗಂಟೆ 9:30 ಅಷ್ಟೋವರೆಗೂ ಕರ್ಕೊಂಡು ಕೂತಿರೋರು. ಅವಾಗ ಕೇಕು ಜ್ಯೂಸು ಏನೋ ಹುಚ್ಚಿತ್ತು ನಮಗೂ. ನಮ್ಮಮ್ಮ ಹೊಡೆದ್ರು ನಾವು ಬೇರೆಯವ್ರ ಮನೆ ಮುಂದೆ ಹಿಂಗೆ ಕೂತ್ಕೊತಿದ್ದೋ. ಅವಾಗಿಂದ ಈಗ ಖುಷಿ ಇಲ್ಲ. ಈಗ ಅವಾಗ 2 ರೂಪಾಯಿ ಕೊಟ್ಟು ಖುಷಿ ಇತ್ತು. 2000 ಕೊಟ್ಟರು ಅಷ್ಟು ಖುಷಿ ಬರಲ್ಲ. ಸೊ ಅವಾಗ ನಮ್ಮ ಅಪ್ಪ ಒಂದು ಅರ್ಧ kg 3/4 kg ಕೇಕ್ ತಂದ್ರೆ ಹೆಚ್ಚಿತ್ತು. ಅವಾಗಿನ ಟೈಮಲ್ಲಿ ಅವಾಗ ಬೆಲೆ ಇತ್ತು ಅಷ್ಟು ದುಡ್ಡಿಗೆ. ಸೊ ಅವಾಗ ನೋಡಿ ಹಾಕ್ತೀನಿ ಎಷ್ಟು ಜನ ಫ್ರೆಂಡ್ಸ್ ಇದ್ರು. ಈಚೆಗಡೆ ಎಲ್ಲ ಆಂಟಿದಿರು ಕೂತಿದ್ರು, ಈ ಕಡೆ ಎಲ್ಲ ಆಂಟಿದಿರು ಕೂತಿದ್ರು. ಹೆವಿ ಜನ ಫ್ರೆಂಡ್ಸ್ ಬಂದಿದ್ದೆ. ಬರೀ ನಮ್ಮ ರೋಡವ್ರು ಅಷ್ಟೇ. ಇಡೀ ರೋಡ್ ತುಂಬ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೆ ನಾನು ಮತ್ತು ಇನ್ನೊಬ್ಬ ಕಿರಣ ಅಂತ. ಹುಡುಗರಲ್ಲಿ ಅವನು ಹುಡುಗಿರಲ್ಲಿ ನಾನು ಹಂಗಿದ್ದು. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್. ದಿನ ಆಟ ಆಡ್ತಿದ್ದೀವಿ. ಇಷ್ಟು ಜನ ಫ್ರೆಂಡ್ಸ್ ಇದ್ರು. ಸಖತ್ ಆಟ ಆಡ್ಬಿಟ್ಟಿದ್ದೀನಿ. ಇಂಥ ಆಟ ಆಡಿಲ್ಲ ಅನ್ನಂಗಿಲ್ಲ. ಗೋಲಿ ಹುಡುಗರು ಏನೆಲ್ಲ ಆಡ್ತಾರೆ, MML ಸವರಿ ಓಡ್ ಬಂದು ಆಡೋದು, ಬುಗ್ಲಿ ಗೋಲಿ ಹೆವಿ ಮರ್ಕೋತಿ ಎಲ್ಲ ಆಡ್ಬಿಟ್ಟು ಗಣೇಶನೂ ಕೂರಿಸ್ಬಿಟ್ಟಿದ್ದೀನಿ. ಆ ಫೋಟೋ ಇಲ್ಲ 3 ವರ್ಷ ಧಾಮ್ ಧೂಮ್ ಕೂರಿಸಿ ಗಣೇಶ ಕಲ್ಚರ್ ಬೀದಿ ಎಲ್ಲ ಹಾಲ್ಕೊಂಡು ಹೋಗಿ ಅಷ್ಟು ಮಾಡಿದ್ವಿ. ಅವಾಗ ಯಾವುದೇ ಭೇದ ಭಾವ ಎಂಥದ್ದು ಇರಲಿಲ್ಲ ನೋಡಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರ ಮನೆಗೆ ಹೋಗಿ ನಾವು ತಿಂತಿದ್ವಿ, ನಮ್ಮ ಮನೆಗೆ ಬಂದು ಅವ್ರು ತಿಂತಿದ್ವು. ಬೆಳಗ್ಗೆ ಭಾನುವಾರ ಹೊತ್ತು ಎದ್ದೋಗೋದು ಅಷ್ಟೇ. ಯಾರ ಮನೇಲಿ ತಿಂತಿದ್ವಿ ಅಂತ ಗೊತ್ತಿರಲಿಲ್ಲ. ಬಟ್ ಈಗ ಹಂಗೆ ಬರಲ್ಲ. ಇಂಥ ಫ್ರೆಂಡ್ಶಿಪ್ ಎಲ್ಲೂ ಸಿಗಲ್ಲ. ಇವರೆಲ್ಲ ಕೆಲವೊಬ್ರು ಸಿಗ್ತಾರೆ, ಕೆಲವೊಬ್ರು ಮಾತಾಡ್ತಾರೆ, ಕೆಲವೊಬ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಇಲ್ಲ ಆಲ್ಮೋಸ್ಟ್ ಇರೋದ್ರಲ್ಲಿ ಹೆಚ್ಚಿದೆ, ಕೆಲವೊಬ್ರು ಗೊತ್ತಿಲ್ಲ, ಬಿಟ್ಬಿಟ್ಟಿದ್ದೀವಿ. ಸೊ ಅವಾಗ ನಮ್ಮಪ್ಪ ನಮ್ಮಮ್ಮನ ಜೊತೆ ಫೋಟೋ ತೆಗ್ಸ್ಕೊಂಡಿರೋದೊಂದು, ಕೇಕ್ ತಿನ್ನಿಸ್ತಿರೋದು. ಇದು ಆ್ಯಕ್ಚುಲಿ 2010 ಇರಬೇಕು. 2010-2009 ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಬಟ್ಟೆ ಇದು. ಸೊ ನಮ್ಮ ಅತ್ತೆ ಮಗನ ಮದುವೆಲಿ ತೊಗೊಂಡಿದ್ದು ಬಟ್ಟೆ ಇದು. ಅವಾಗ ನಾನು ಇಷ್ಟು 4th or 5th ಇದೆ. 2010 ಅವೆಲ್ಲ ಮದುವೆ ಆಗಿದ್ದವರು. ಮತ್ತು ಇದು ನಂದು ನಮ್ಮ ಅಪ್ಪಂದೊಂದು ಫೋಟೋ. ಇದು ನಮ್ಮಪ್ಪ ಫುಲ್ ಅವಾಗ ಮೀಟ್ ರೀಡರ್ ಆದಾಗ ಫುಲ್ಲು ಮುಖ ಎಲ್ಲ ಚೆನ್ನಾಗಿ ಬಿಸಿಲು ಒಣಗಿ ಟ್ಯಾನ್ ಆಗಿಬಿಟ್ಟಿದ್ರು. ಅವಾಗ ನನ್ನ ಫೋಸ್ ಕೊಟ್ಟಿರೋ ನೋಡಿ, ಸ್ಕೂಲಿಂದ ಬಂದಿರೋ ಟೇಪು ತಲೆ ಹಚ್ಚಿರೋದು ಹಂಗೆ ಐತೆ. ನಾನು ಹುಡುಗಿ ಥರ ಡ್ರೆಸ್ಸೇ ಹಾಕಿಲ್ಲ. ನಾನು PUC ಬಂದರೂ ಆಗ್ತಿಲ್ಲ. ಈಗಲೇ ಚೂಡಿದಾರ್ ಹಾಕೊತಿರೋದು ಸ್ವಲ್ಪ ಹುಡುಗಾದ್ಮೇಲೆ ಅಷ್ಟೇ. ಇನ್ನು ನನ್ನ 1st ಸ್ಟ್ಯಾಂಡರ್ಡ್ದು ಫ್ರೆಂಡ್ಸ್ ಜೊತೆ ಗ್ರೂಪ್ ಫೋಟೋ, ಸ್ಕೂಲಲ್ಲಿ ತೆಗ್ಸಿರೋವಂಥ ಗ್ರೂಪ್ ಫೋಟೋ ಇದು. ನಾನು ಮ್ಯಾಮ್ ಪಕ್ಕದಲ್ಲಿ ಕೂತಿದ್ದೀನಿ. ಕಾಲೇಜಿಗೆ ಬಂದು ನಾನು ಮ್ಯಾಮ್ ಅಂತ ಗೊತ್ತಿದೆ, ಮಿಸ್ ಪಕ್ಕದಲ್ಲಿ ಕೂತಿರೋದು. ಅವಾಗಲೂ ಟೀಚರ್ಸ್ ಕಂಡು ಅಷ್ಟೇ ಭಯ ಇತ್ತು, ಈಗಲೂ ಅಷ್ಟೇ ಭಯ ಐತೆ. ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ. ದೂರ ಹೋದ್ಮೇಲೆ ನಮ್ಮದೇ ಆಟಗಳು ಇರ್ತವೆ. ಸೊ ಈಗ ಬಂದ್ಬಿಟ್ಟು ID ಕಾರ್ಡ್ನ ತೋರ್ಸೋಣ ಹಂಗೆ ಮಡಗಿದ್ವಿ ಒಂದು 3 ವರ್ಷದ್ದು. ಸೊ ಇದು ಬಂದ್ಬಿಟ್ಟು ನನಗೆ UKG 1st ಸ್ಟ್ಯಾಂಡರ್ಡಲ್ಲೋ ತೆಗ್ಸಿರೋದು ಇದು. ಇಲ್ಲಿ 1st ಸ್ಟ್ಯಾಂಡರ್ಡ್ ಅಂತ ಹಾಕಿದ್ದಾರೆ ನಮ್ಮಮ್ಮ. 3 ವರ್ಷದ ಒಂದೇ ಫೋಟೋ 3 ವರ್ಷ ರುಬ್ಬೋದು ನಿಮ್ಮ ಸ್ಕೂಲಲ್ಲಿ ಅಂತಾರೆ. ಐ ಥಿಂಕ್ ಇದು LKG ಇಲ್ಲ 1st ಸ್ಟ್ಯಾಂಡರ್ಡ್, UKG ಯಾವಾಗಲೂ ತೆಗ್ಸಿರೋಂಥ ಫೋಟೋ. ಕ್ಯೂಟಾಗಿದ್ದೀನಿ ಅವಾಗ. ಫುಲ್ ನನ್ನ ಬಾಯ್ ಕಟ್ಟಿಂಗೆ. ಆಮೇಲೆ ನೋಡಿ 2nd ಸ್ಟ್ಯಾಂಡರ್ಡ್ ಒಂದು, 4th ಸ್ಟ್ಯಾಂಡರ್ಡ್ ಒಂದು, 6th ಸ್ಟ್ಯಾಂಡರ್ಡ್ ಒಂದು. ಸೊ ಇಲ್ಲೊಂದು ಸ್ವಲ್ಪ ಜುಟ್ಟು ಬಿಟ್ಟಿದ್ದಾರೆ. ಇಲ್ಲಾಗಲೇ ಇನ್ನೊಂದು ವರ್ಷಕ್ಕಾಗಲೇ ತಿರ್ಗಾ ಈ ಕಟ್ಟಿಂಗ್ ಏನು ಮಾಡ್ತಾರೆ, ಇದನ್ನು ಮಶ್ರೂಮ್ ಕಟ್ಟಿಂಗ್ ಅನ್ನೋರು. ನಮ್ಮಪ್ಪ ಇದಕ್ಕೆ
ಮಂಕ್ರಿ ಗೊಬ್ಬರ ಹಾಕ ಬಂದ ತಿರ್ಗ ಇನ್ನೊಂದ್ಸತಿ ಅಂತ ಬೈಯೋರು. ನಮ್ಮ ಅಪ್ಪನ ಜಡೆ ಹಾಕ್ಸ್ಬೇಕು ಅಂತ ನಮ್ಮಮ್ಮ ನನ್ನ ಮೆರಿತಿದ್ನಲ್ಲ ಜಾಸ್ತಿ, ಸೆಕೆ ಅಂದ್ಬಿಟ್ಟು ಹಿಂಗೆ ಬಾಯ್ ಕಟಿಂಗ್ಲೆಲ್ಲ ಲೈನೆಲ್ಲ ಓಡಿಸಿ ಆ ಥರ ಕಟಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಓಕೆ, ಈಗ ಪ್ರಿಂಟ್ ಹಾಕ್ಸಿರೋವಂಥ ಫೋಟೋಸ್ದೆಲ್ಲ ಮುಗೀತು. ನೆಕ್ಸ್ಟ್ ಇನ್ನು ರೀಸೆಂಟ್ ಒಂದು 2019 ಫೋಟೋಸ್ಗಳಿದ್ದಾವೆ. ಸೊ ಫೋಟೋಸ್ ಎಲ್ಲ ಫೋನಲ್ಲಿದ್ದಾವೆ. ಈಗ ಅದನ್ನ ನೋಡಿರುತ್ತೆ. ಈಗ ಎತ್ತಿಕ್ಬಿಟ್ಟು ಫೋನ್ ತರ್ತೀನಿ, ಫೋನಲ್ಲಿ ಇರೋ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿವರೆಗೂ ಏನೇನು ಫೋಟೋಸ್ ಎಲ್ಲ ಪ್ರಿಂಟ್ ಹಾಕ್ಸಿದ್ರು, ಸೊ ಫೋಟೋಸ್ ಎಲ್ಲ ತೋರಿಸಿದ್ದೀನಿ. ಈಗ 4-5 ವರ್ಷದ ಹಿಂದೆ ಫೋಟೋಸ್ ಏನೇನಿದ್ವು, ಸೊ ಅವೆಲ್ಲ ಫೋನಲ್ಲಿದ್ದಾವೆ. ಸೊ ಅದರಲ್ಲೂ ಹಳೆ ಫೋಟೋಸ್ ಇದ್ದಾವೆ, ಒಂದು ಸ್ವಲ್ಪ ಅದಕ್ಕಿಂತ ಹಳೆ ಫೋಟೋಸ್ಗಳು ಬಂದಿದ್ದಾವೆ. ನನ್ನ ತಮ್ಮ 1 ವರ್ಷ ಇದ್ದಾಗ ತೆಗ್ಸಿರೋ ಒಂದು ಫೋಟೋ ಇದು, ಅಲ್ಲಿ ಹಾಕ್ತಿರ್ತೀನಿ ಸ್ಕ್ರೀನಲ್ಲಿ. ಸೊ ಈ ಫೋಟೋ ನನ್ನ ಫ್ರೆಂಡ್ ಸ್ನೇಹ, ಅವಳದು 1 ವರ್ಷ ಇದ್ದಾಗ ಬರ್ಡೇಲಿ ತೆಗ್ಸಿರೋದು. ಸೊ ಅವನು ಕ್ಯೂಟಾಗಿ ಕಾಣ್ತಿದ್ದಾನೆ, ನಾನು ಕ್ಯೂಟಾಗಿ ಕಾಣ್ತಿದ್ದೀನಿ. ಯಾವುದೋ ಶರ್ಟಿಗೆ ಯಾವುದೋ ಲಂಗ ಹಾಕೊಂಡು ಕರ್ಕೊಂಡೋಗೋರೆ. ಸೊ ಕೇಕ್ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗ್ಸೋರೆ. ಸೊ ಅದಾದಮೇಲೆ ಇನ್ನೊಂದು ನಮ್ಮ ಆಂಟಿ ಮದುವೆಲಿ ನಮ್ಮ ಅಪ್ಪ ಎತ್ಕೊಂಡಿರೋದು. ನನಗೆ ಅವಾಗ 1 ವರ್ಷದ ಮೇಲೆ 1 ತಿಂಗಳು 2 ತಿಂಗಳು ಅಂತೆ, ಕೈಯಲ್ಲಿ ಒಂದು ಹಪ್ಪಳ ಕೊಟ್ಬಿಟ್ಟು ಫೋಟೋ ತೆಗ್ಸ್ಕೊಂಡಿದ್ದಾರೆ. ನಾನು ನಮ್ಮಪ್ಪ ಇನ್ಶರ್ಟ್ ಮಾಡಿರೋದು ಫಸ್ಟ್ ಫೋಟೋ ನೋಡಿದ್ದೆ ಇದು. ನಮ್ಮಪ್ಪ ಯಾವತ್ತೂ ಇನ್ಶರ್ಟ್ ಮಾಡಿಲ್ಲ. ಸೊ ಆಮೇಲೆ ಒಂದು 2-3 ಇಯರ್ಸ್ ಬ್ಯಾಕ್ ಒಂದ್ಸತಿ ಇನ್ಶರ್ಟ್ ಮಾಡಿಬಿಟ್ಟು ಯಾವುದೋ ಮದುವೆಗೆ ಯಾವುದೋ ಕಲಿಸಿದ್ದೆ. ಸೊ ಮುಂಚೆ ನಮ್ಮ ಆಂಟಿ ಮದುವೆಲಿ ಇನ್ಶರ್ಟ್ ಮಾಡಿದ್ದಾರೆ. ಸೊ ಅವಾಗೂ ಚೆನ್ನಾಗಿದ್ದೀನಿ. ಸೊ ಅದಾದಮೇಲೆ ಇನ್ನು ಮಿಕ್ಕಿದ ಫೋಟೋಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಅದು ಬಿಟ್ಟು ಮಿಕ್ಕಿದ ಫೋಟೋಸ್ ಏನಾದರೂ ಬೇರೆಗಿದ್ರೆ, ಇನ್ನು ನಾನು 2019 ಹೇಗಿದ್ದೆ SLCಲಿ ಅಂದ್ಬಿಟ್ಟು ನಿಮಗೆ ಫೋಟೋಸ್ ತೋರಿಸ್ತೀನಿ. ಇದು ಬಂದು SLCಲಿ ಸ್ಕೂಲ್ ಮುಗಿಸ್ಕೊಂಡು ನಮಗೆ ಬಿಟ್ಟಿದ್ದಿದೆ 6-7 ಗಂಟೆ. ಸೊ ಅವಾಗ ಬಂದು ಹಳೆ ಮನೆಯಿಂದ ಹೊಸ ಮನೆ ಕಟ್ಟಿದ್ವಿ. ಹೊಸ ಮನೆ ಗೃಹಪ್ರವೇಶ ಆದಮೇಲೆ ಮನೆಗೆ ಶಿಫ್ಟ್ ಆದ್ವಲ್ಲ. ಸೊ ಅವಾಗ ಪಾತ್ರೆ ಎಲ್ಲ ಎತ್ಕೊಬಂದು ಹಾಲಲ್ಲಿ ಇಕ್ಕಿದ್ರು. ಆ ಪಾತ್ರೆ ಒಳಗೆ ಕೂತಿದ್ದೆ. ಈಗ ಈ ಪಾತ್ರೆ ಒಳಗೆ ಕೂತ್ಕೊಳ್ಳೋಕೆ ನಿಂತ್ಕೊಬೋದೇನೋ ಅಷ್ಟೇ ಒಳಗೆ. ಅವಾಗ ಅಷ್ಟು ಸಣ್ಣ ಇದೆ. 4 ಇಯರ್ಸ್ ಬ್ಯಾಕ್ 2019 ಅವಾಗಿನ SLC ಇದ್ದೆ. ಅವಾಗ ತಪ್ಪಲೆ ಒಳಗೆ ಕೂತ್ಕೊಂಡು ಸುಮ್ಮನೆ ಫೋರ್ಸ್ ಕೊಟ್ಟಿರೋದು. ಅದು ಬಿಟ್ಟರೆ ಅವಾಗಲೇ ಸೆಂಡ್ ಆಫ್ ಟೈಮಲ್ಲಿ ಐ ಥಿಂಕ್ ಚೂರು ಬುದ್ಧಿ ಬಂದಮೇಲೆ ಇದೆ ಫ್ಯಾಷನ್ ಶೋ ಎಲ್ಲ ಆದಮೇಲೆ ಇದೆ ಅವಾಗಲೇ ಸೀರೆ ಉಟ್ಕೊಂಡಿದ್ದು. ನಂಗೆ ಯಾವತ್ತೂ ಸೀರೆ ಉಟ್ಕೊಂಡು ಅಭ್ಯಾಸ ಇರಲಿಲ್ಲ. ಸ್ಕೂಲಿಂದ ಮನೆಗೆ ಬರೋ ವರ್ಷದಾಗಲೇ ಅರ್ಧ ದಾರಿಲಿ ಎಲ್ಲ ಉಟ್ರೋಗ್ಬಿಟ್ಟಿತ್ತು. ಸೊ ಆಮೇಲೆ ಹಂಗೆ ಕೈಯಲ್ಲಿ ಮುದ್ಕೊಂಡು ಓಡ್ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದಾದಮೇಲೆ 2019 ತೆಗೆದಿರೋ ಒಂದು ಫೋಟೋಸು. ಇದು ಒಂದು ಗೃಹಪ್ರವೇಶಕ್ಕೆ ಹೋಗಿರೋ ಟೈಮು 2019 ಏಪ್ರಿಲಲ್ಲಿ ತೆಗೆದಿರೋಂಥ ಫೋಟೋ ಇದು. ಅವಾಗಿನ ಅಷ್ಟು ಹೊರಗಡೆ ಜಂಕ್ ಫುಡ್ಸು ಅದೆಲ್ಲ ಇಷ್ಟು ಇರಲಿಲ್ಲ, ಮನೇಲಿ ಕೊಡಿಸ್ತಿರ್ಲಿಲ್ಲ. ಇದು ಬಂದು ನಮ್ಮ ಊರಲ್ಲಿ ತೆಗ್ಸಿರೋ ಫೋಟೋಸು. ಬೆಳಗ್ಗೆ ಎದ್ಬಿಟ್ಟು ನಮ್ಮ ಚಿಕ್ಕಪ್ಪ ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿದ್ರು. ಆವಾಗ ಯಾವುದೋ ತೋಟದಲ್ಲಿ ಹೋಗ್ಬಿಟ್ಟು ತೆಗ್ದಿರೋ ಫೋಟೋ ಅದು. 2019 ತೆಗ್ದಿರೋ ಫೋಟೋ ಅದು. ಮತ್ತು ಹಿಂಗೆ ಕುತ್ಕೊಂಡು ತೆಗ್ದಿರೋ ಫೋಟೋ ಅವಾಗ ಒಂದು 2-3 ವರ್ಷ ಅಂತೂ ಇವೇ ನನ್ನ ಪ್ರೊಫೈಲ್ ಪಿಕ್ ಹಾಕ್ಸ್ಬಿಟ್ಟಿದ್ರು. ಎಡಿಟ್ ಮಾಡೋದು ಇದನ್ನೇ ಹಾಕೋದು. ಎಡಿಟ್ ಮಾಡಿರೋ ಫೋಟೋಸ್ಗಳಿದ್ದಾವೆ. ಆಯುಧ ಪೂಜೆ ಮಾಡಿರೋ ಫೋಟೋ ಇದು, ಗಾಡಿ ಮೇಲೆ ಕುತ್ಕೊಂಡು. ಇದೇ ನಮ್ಮ ಕೆನಟಿಕ್ ಕೊಂಡ ಬಂದಿತ್ತು. ಅದಾದ್ಮೇಲೆ ಈ ಗಾಡಿನೇ ಬಂದಿದ್ದು. ಅದೇನಷ್ಟು ಸ್ಪೀಡಾಗಿ ಹೋಗ್ತಿರಲಿಲ್ಲ, ಈ ಗಾಡಿ ಬಂದಿದ್ದು. ಆ್ಯಕ್ಚುಲಿ ಅದನ್ನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು. ಈಗಲೂ ಇದೆ, ಅದಾಗಲೇ ಅರ್ಧ ಜೀವ ಆಗ್ಬಿಟ್ಟೈತೆ. ಅವಾಗ ಫಸ್ಟ್ PUC ಅನ್ಕೋತೀನಿ ಅವಾಗ ತೆಗ್ದಿರೋ ಫೋಟೋ. ಅವಾಗ ಒಂದು ಸ್ವಲ್ಪ ಒಂದು ಆಗಿದ್ದೀನಿ. ಅದಾದಮೇಲೆ ಇದೂ ಅಷ್ಟೇ ಪಾರ್ಕಲ್ಲಿ ಹೋಗ್ಬಿಟ್ಟು ಕೊರೋನಾ ಹಿಂದೆ ಒಂದು ಸ್ವಲ್ಪ ಇನ್ನೂ ಬಂದಿರಲಿಲ್ಲ. ಐ ಥಿಂಕ್ ಇದು ನವಂಬರ್-ಡಿಸೆಂಬರ್ ಟೈಮಲ್ಲಿ ಫಸ್ಟ್ PUC ಎಂಡಿಂಗ್ ಟೈಮಲ್ಲಿ ತೆಗ್ದಿದ್ದೀವಿ ಫೋಟೋ ಇಲ್ಲಿ ಮನೆ ಹತ್ರ ಪಾರ್ಕಲ್ಲಿ. ಆ ಪಾರ್ಕಿಗೆ ಹೋದಾಗ ಹೇಳ್ತೀನಿ, ಯಾವತ್ತಾದ್ರೂ ಹೋದಾಗ ಈ ಫೋಟೋ ಇಲ್ಲಿ ತೆಗ್ದಿದ್ದು ಅಂತ ತೋರಿಸ್ತೀನಿ. ಆ ಫೋಟೋ ಸೇಮ್ ಈ ಫೋಟೋ ಎಲ್ಲ ಒಂದೇ ಕೂತ್ಕೊಂಡು. ಇದು ಅವಾಗ ನನ್ನ ಪ್ರೊಫೈಲ್ ಪಿಕ್ಚರ್ಗೆ ಇದೊಂದು ಆಗಿತ್ತು. ನೀಟಾಗಿ ಎಡಿಟ್ ಮಾಡಿಬಿಟ್ಟು ಹಾಕೊಂಡಿದ್ದೆ. ಮತ್ತು ಒರಿಯನ್ ಮಾಲ್ಗೆ ಫಸ್ಟ್ ಟೈಮ್ ಹೋಗಿದ್ದು
ಅವಾಗೆಲ್ಲ ಪ್ಯಾಂಟ್ ಶರ್ಟ್ ಆಗ್ತಿದ್ದು. ಸೊ ಅವಾಗ ಒರಿಯನ್ ಮಾಲ್ಗೆ ಕೊರೋನಾ ಮುಗಿದ್ಮೇಲೆ ಹೋಗಿದ್ದಂಥ ಫೋಟೋ ಇದು. ಸೆಕೆಂಡ್ PUC ಇದ್ದಾಗ ಹೋಗಿದ್ದ ಫೋಟೋ ಇದು. ಇದು ನಾನು ಫಸ್ಟ್ PUC ಇದ್ದಾಗ ತೆಗ್ಸಿರೋ ಫೋಟೋ. ಸೆಕೆಂಡ್ PUC ಅವ್ರಿಗೆ ಸೆಂಡ್ ಆಫ್ ಏನೋ ಇತ್ತು. ಸೊ ಸೆಂಡ್ ಆಫ್ ಅಲ್ಲ, ಸಮಥಿಂಗ್ ಫ್ರೆಶರ್ಸ್ ಡೇನೋ ಯಾವಾಗಲೂ ಇತ್ತು. ಸೊ ಅವಾಗ ತೆಗ್ದಿರೋ ಫೋಟೋ ಇದು PU. ಸೊ ಅವಾಗ ಒಂದು ಸ್ವಲ್ಪ ಫೋಟೋ ತಕ್ಕೊಳ್ಳೋ ಹುಚ್ಚಿತ್ತು. ಸೊ ಅವಾಗೆಲ್ಲ ಇನ್ಸ್ಟಾಗ್ರಾಮು ನಾನು ಅವಾಗ SLC ಮುಗಿಯೋ ಟೈಮಲ್ಲಿ ನಾನು ಗೊತ್ತಾಗಿದ್ದೆ. ಇನ್ಸ್ಟಾಗ್ರಾಮ್ ಅಂತ ಏನು ಅಂತ ಗೊತ್ತಿದ್ದಿದೆ ಫಸ್ಟ್ PUC ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಅವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಹಿಂಗೆಲ್ಲ ಫೋಟೋಸ್ ಹಾಕ್ತಿದ್ರು. ಸೊ ನಾವು ಅವಾಗ ಮುಖ ತೊಳೆದಿಲ್ಲ ಏನಿಲ್ಲ, ಸಂಜೆ 7 ಗಂಟೆನೋ 8 ಗಂಟೆನೋ ರೂಮಲ್ಲಿ ಹೋಗ್ಬಿಟ್ಟು ಹರಡಿದ ಪ್ರತಿಭೆಯು ಇನ್ನೇ ಎಷ್ಟೊಂದು ಫೋಟೋಸ್ ಎಲ್ಲ ತಗೊಂಡಿದ್ದೆ. ಈ ಥರದ್ದೆಲ್ಲ ಬಟ್ಟೆ ಹಾಕ್ತಿರ್ಲಿಲ್ಲ, ಫುಲ್ ಟೈಟ್ ಆಗ್ತಿತ್ತು ಅಷ್ಟೊತ್ತಿಗೆ. ಸುಮ್ಮನಾಗಿ ಹಾಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ನಾನು ತಗೊಂಡು ತೆಗೀನಿ ಒಂದು ತೆಗ್ದಿನಿ ಎತ್ತಿದ್ದು ಹೊಡ್ಕೊಂಡು ಜಗಳ ಆಡ್ಕೊಂಡು ಹತ್ತಿದ್ದೀನಿ. ಆಮೇಲೆ ರೂಮಿಗೆ ಬಂದ್ಬಿಟ್ಟು ಕಿಟಕಿಲಿ ಫೋನ್ ಇಕ್ಕಿ ತೆಗ್ದಿರೋ ಫೋಟೋ ಇದು. ಆಮೇಲೆ ಇದು ನಮ್ಮ ಬೈರ್ನಳ್ಳಿಗೆ ಹೋದಾಗ ತೆಗ್ದಿರೋ ಫೋಟೋ. ಮೊನ್ನೆ ತಾನೇ ಬೈರ್ನಳ್ಳಿಗೆ ಹೋದಾಗ ಈ ಮರನೇ ವಿಕೆಟ್ ಮಾಡ್ಕೊಂಡು ಕ್ರಿಕೆಟ್ ಆಡ್ತಿದ್ವಿ ರೀಸೆಂಟ್ 1-2 ವೀಕ್ಸ್ ಹಿಂದೆ. ಸೊ ಅಲ್ಲಿ ಬೆಳಗ್ಗೆ ವಾಕಿಂಗ್ ಹೋದಾಗ ತೆಗ್ದಿರೋವಂಥ ಫೋಟೋ ಇದು. ನಮ್ಮ ಪುತ್ತನೇ ತೆಗ್ದಿರೋ ಫೋಟೋ ಇದು. ಕೊರೋನಾ ಟೈಮಲ್ಲಿ ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಮನೇಲಿ ಕಲರ್ ಶೀಟ್ ಇತ್ತು. ಸೊ ಅದನ್ನೇ ಹಾಕಿ ಹ್ಯಾಪಿ ಬರ್ಡೇ ಅಂತ ಮಾಡಿ ಕೇಕ್ನ ಕೇಸರಿ ಬಾತ್ ಮಾಡ್ಬಿಟ್ಟು ಉಲ್ಟದ ಹಾಕ್ಬಿಟ್ಟು ಸೊ ಅದನ್ನ ಕಟ್ ಮಾಡಿಸಿದ್ವಿ. ಇದೊಂದು ಮೆಮೊರಿ ಫೋಟೋ. ಇದು ಫಸ್ಟ್ PUC ಇದ್ದಾಗಲೇ ಮಾಡಿಸಿದ್ದು. ಅದಾದಮೇಲೆ ನಾನು ನೋಡಿ ಅವಾಗ ಎಡಿಟ್ ಮಾಡಿದ್ದೀನಿ. ಅದೇ ಊರಲ್ಲಿ ವಾಕಿಂಗ್ ಹೋಗ್ಬೇಕು ಅಂತ ನಮ್ಮ ಚಿಕ್ಕಪ್ಪ ಕರ್ಕೊಂಡೋಗಿ ಆ ಫೋಟೋಸ್ಗಳನ್ನೆಲ್ಲ ಎಡಿಟ್ ಮಾಡಿ ಇವೆ ಈ ಫೋಟೋ. ಮತ್ತು ಇದೊಂದು ಸ್ಪೆಕ್ಸ್ ಹಾಕೊಂಡು ರೂಮಲ್ಲಿ ಕಬೋರ್ಡ್ ಹತ್ರ ತೊಗೊಂಡಿದ್ದು ಇದೊಂದು ಫೋಟೋ ಇದು. ಸೊ ಅವಾಗ ಜಾಮೂನಲ್ಲಿ. ಮತ್ತು ಇದು ಇನ್ನು SLC ಇರ್ಬೇಕಾದ್ರೆ ನನ್ನ ತಮ್ಮನ ಸೂಟ್ ಹಾಕೊಂಡು ತೆಗ್ದಿದ್ದು. ಮನೆ ಕಟ್ಬೇಕಾದ್ರೆ ಬಾಡಿಗೆ ಮನೇಲಿ ಇದ್ವಲ್ಲ, ಸೊ ಆ ಮನೇಲಿ ತೆಗ್ದಿದ್ದಂಥ ಫೋಟೋ ಇದು. 10th ಅನ್ಕೋತೀನಿ ಇದೆಲ್ಲ ತೆಗ್ದಿರೋದು. ಆಮೇಲೆ ಇದು ಅಷ್ಟೇ, ಆ ಟೈಮಲ್ಲಿ ಊರಿಗೆ ಹೋಗಿದ್ದ ಟೈಮಲ್ಲೇ ಟ್ಯಾಕ್ಟ್ರಲ್ಲೆಲ್ಲ ಕುತ್ಕೊಂಡು ಫೋಟೋ ತೆಗ್ದಿರೋದು. ಮಾನವಿ ಹಬ್ಬದ ಟೈಮಲ್ಲಿ ಏನೋ ಹೋಗಿ ತೆಗ್ದಿರೋ ಫೋಟೋಸ್ ಇದು. ಅವಾಗ 3 ಪಕ್ಕದಲ್ಲಿ ಬಂಡೆ ಎಲ್ಲ ಇದೆಯಲ್ಲ, ಸೊ ಬಂಡೆ ಮೇಲೆಲ್ಲ ಹೋಗಿ ಬೆಳಗ್ಗೆನೇ ಹೋಗಿ ನಾನು ಗೊತ್ತಾ ನಮ್ಮ ಚಿಕ್ಕಪ್ಪ ಹೋಗಿ ತೆಗ್ದಿದ್ದು ಫೋಟೋಸ್ ಇವೆಲ್ಲ ಕುತ್ತನೇ ತೆಗ್ದಿರೋ ಫೋಟೋ. ಅವಾಗ ನಮ್ಮ ಅಪ್ಪನ ಫೋನಲ್ಲಿ ತೆಗ್ದಿದ್ದು. ಇದು ಬಂದ್ಬಿಟ್ಟು ಆರೆಂಜ್ ಕಲರು. 1 ವರ್ಷ ಆದ್ಮೇಲೆ ನೆಕ್ಸ್ಟ್ ಸತಿ ಹೋದಾಗ ತೆಗ್ದಿದ್ದು ಫೋಟೋ. 1 ರೌಂಡ್ ಆಗಲಿ ದಪ್ಪಕ್ಕಾಗಕ್ಕೆ ಶುರು ಆಗಿತ್ತು ಅವಾಗ. ಸೊ ಅವಾಗ ತೆಗ್ದಿದ್ದು ಫೋಟೋಸು. ಆಮೇಲೆ ಫಸ್ಟ್ ಟೈಮ್ PUCಲಿ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಬರ್ಗರ್ ತಿಂದು ಹೋಗಿದ್ದು. ಈ ಪಿಜ್ಜಾ ಬರ್ಗರ್ ಅನ್ನೋದೆಲ್ಲ ನಾನು PUCಗೆ ಹೋದ್ಮೇಲೆ ಗೊತ್ತಾಗಿದೆ. ಅಲ್ಲಿವರೆಗೂ ಏನೂ ಗೊತ್ತಿರಲಿಲ್ಲ. ಸೊ ಫ್ರೆಂಡ್ಸು ಕರ್ಕೊಂಡೋಗಿ ನನ್ನನ್ನು ಜೋಕರ್ ಮಾಡಿಬಿಟ್ಟು ಒಂದು ಹ್ಯಾಟ್ ಗೀಟ್ ಎಲ್ಲ ಇಟ್ಬಿಟ್ಟು ಒಂದು ಫೋಟೋಸ್ ತೆಗ್ದಿದ್ದು. ಆಮೇಲೆ ನಾವು 3 ಜನ ಕುತ್ಕೊತಿದ್ದು ಫಸ್ಟ್ PUC ಸೆಕೆಂಡ್ PUC ಕೊರೋನಾನೇ ಬಂದ್ಬಿಟ್ಟು ನಾವು 3 ಜನ ಲಾಸ್ಟ್ ಬೆಂಚು. ಆ ಬೋರ್ಡಲ್ಲಿ ಟೈಮ್ ಟೇಬಲ್ ಬರೆದಿರೋದು ನಾನು ಎದುರುಗಡೆ ಕುತ್ಕೊಂಡು. ಸೊ ಒಂಥರ 2 ವರ್ಷ, ಒಂದು ವರ್ಷ, 1.25 ವರ್ಷ ಅಷ್ಟೇ. ಇನ್ನು 3/4 ವರ್ಷ ಕೊರೋನಾ ಬಂದ್ಬಿಟ್ಟು ನಮ್ಗೆ ಆನ್ಲೈನ್ ಕ್ಲಾಸೇ ಆಗೋಯ್ತು. ಎಕ್ಸಾಮು ಬರೀಲ್ಲ ಸೆಕೆಂಡ್ PUC. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಒಂದು ಸ್ವಲ್ಪ ಫೋಟೋಸ್ ಇದ್ದಾವೆ, ಜಾಸ್ತಿ ಫೋಟೋಸ್ ಏನಿರಲಿಲ್ಲ. ನನಗೆ ಅವಾಗ ಫೋಟೋಸ್ ತಗೊಳ್ಳೋಷ್ಟು ಏನಿರಲಿಲ್ಲ. ಅವ್ರು ಫೋಸ್ ಹೇಳ್ಕೊಟ್ಟಿದ್ರು. ಸೊ ಫೋಸ್ ಏನೋ ಈ ಥರ ತಗೊಂಡಿದ್ದು. ಆಮೇಲೆ ಇದೊಂದು ಅಲ್ಲಿ ಬಿಟ್ಕೊಂಡು ತಗೊಂಡಿದ್ದು ಫೋಟೋಸ್ ಇದು. 3 ಜನ. ಆಮೇಲೆ ಕ್ಲಾಸಲ್ಲಿ ಫೋನ್ ತಂದ್ಬಿಟ್ಟು ತೆಗ್ದಿದ್ದು ಫೋಟೋ ನಾನು, ಪ್ರಿಯಾ, ಉಷಾ ಅಂತ. ಸೊ ಅವಾಗ ತೆಗ್ದಿದ್ದು ಫೋಟೋ ಅರ್ಬಿಂದು. ನಾನು ಓದಿದ್ದು PUC ಬಂದ್ಬಿಟ್ಟು ಅರ್ಬಿಂದು ಮೋದಿ ಹಾಸ್ಪಿಟಲಲ್ಲಿ. ಆಮೇಲೆ ಇದು ನಮ್ಮ ಬೆಂಚು. ಪಾಠ ಕೇಳೋಕ್ಕಿಂತ ಸುಮ್ಮನೆ ಕಿಟಕಿಯಲ್ಲಿ ನೋಡ್ತಿದ್ದು, ಮಳೆ ಬರ್ತಿದ್ದು. ನಾನು ಮಧ್ಯದಲ್ಲಿ ಕುತ್ಕೊತಿದ್ದೆ, ಆ ಕಡೆ ಮೇಘನ ಪ್ರಿಯ ಕುತ್ಕೊಳ್ಳೋರು. ಇಬ್ಬರು ಮಾತಾಡೋರು. ಅದ್ರ ಜೊತೆಗೆ ನಾನು ಜಾಸ್ತಿ ಮಾತಾಡ್ತಿದ್ದೆ. ಪಾಠಕ್ಕಿಂತ ಜಾಸ್ತಿ ನಮ್ಮದೇ ಆಟ ಹಿಂದೆ ಜಾಸ್ತಿ ಆಗಿತ್ತು. ಈ ಫೋಟೋ ಬಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಸೆಂಡ್ ಆಫ್ ಫೋಟೋ. ಬರೀ ಗರ್ಲ್ಸ್ನ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ಸಿದ್ರು. ಬಾಯ್ಸ್ ಜೊತೆ ಏನು ಫೋಟೋ ತೆಗ್ದಿದ್ದಿಲ್ಲ ನಮ್ಮ ಹತ್ರ. ಗರ್ಲ್ಸ್ ಜೊತೆ, ನಮ್ಮ ಗರ್ಲ್ಸ್ ಗ್ಯಾಂಗ್ ಜೊತೆ ತೆಗ್ದಿರೋ ಅಂಥ ಫೋಟೋ ಇದು. ನಾನು 3rd ಅಲ್ಲಿ ಇದ್ದೀನಿ ನೋಡ್ರಿ, ಅದು ನಾನು.
ಆಮೇಲೆ ಇದು ನಾನು ಎಣ್ಣಾದಾಗ ತೆಗೆದು ಫೋಟೋ. ನನಗೆ ಈ ಫೋಟೋಸ್ ಎಲ್ಲ ಇಷ್ಟ ಇಲ್ಲ, ಹಿಂಗಾಗಿರೋ ಒಂಥರ ಫುಲ್ ಕರ್ಲಿ ಇಯರ್ಸ್ ಜಾಸ್ತಿ, ಮೇಕಪ್ ಬ್ಲೂ 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 ಎಲ್ಲ ಮಾಡಿಬಿಟ್ಟಿದ್ರು. ಇದು ನಮ್ಮ ಆಂಟಿ ಸೀರೆ, ತಿರ್ಗಾ ಬ್ಲೂ ಸೀರೆ ಉಟ್ಕೊಂಡಿದ್ದು. ಆಮೇಲೆ ಇನ್ನೊಂದು ಸೀರೆ ಚೇಂಜ್ ಮಾಡಿಸ್ಬಿಟ್ಟು ತೆಗೆದಿದ್ದು. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ಇವರು ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಅಂತ ಅನಿಸುತ್ತೆ. ಸೊ ಅದಕ್ಕೇನೆ ನಂದು SLC 84 ಬರೋಕ್ಕೆ ಕಾರಣ. ಸೊ ಅವಾಗ 9th ಸ್ಟ್ಯಾಂಡರ್ಡ್ ಅನ್ಕೋತೀನಿ, ಫುಲ್ ಸಣ್ಣ ಇದ್ದೆ. ಅವಾಗ ತೆಗ್ದಿದ್ದು ಫೋಟೋ ಇದು. ಮ್ಯಾಮ್ ನನ್ನ ಆಡ್ಕೊತಿದ್ರು ಮಿಸ್ಸು, ಕಬೋರ್ಡ್ ಅಂದ್ಕೊಂಡು ಹೇಳ್ಕೊಂಡು ನಗ್ತಾ ಇರೋದು. ರೋಬೋಟಿಕ್ಸ್ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದಕ್ಕಿದು. ಈ ಫೋಟೋ ಬಂದ್ಬಿಟ್ಟು ಕೇರಳದಲ್ಲಿ ತೆಗೆದಿರೋದು, ಚಿಲ್ಡ್ರನ್ಸ್ ಡೇ ಇದು. ಸೊ ಅವತ್ತು ಬಬಲ್ ಪೂಜೆದೆಲ್ಲ ಕೊಟ್ಬಿಟ್ಟು ತೆಗ್ಸಿದ್ರು. ನಾನು ಬಿಟ್ಟು ಪ್ಯಾದೆ ಇದ್ದಂಗಿದ್ದೆ, ಅವಾಗ ಫುಲ್ ಸಣ್ಣಕ್ಕಿದ್ದೆ. ಇದು ಬಂದ್ಬಿಟ್ಟು ಯೋಗ ಡೇ ದಿನ ತೆಗ್ಸಿದ ಫೋಟೋ ಇದು. ಮೋರಿಗಳು ಕಾಲಿಟ್ಬಿಟ್ಟು ಯೋಗ ಮಾಡ್ತಿದ್ದು. ಇದು SLCನೇ, ಇನ್ನು ಚಿಕ್ಕ ಹುಡುಗಿ ಕಣಕ್ಕೆ ಕಾಣ್ತಿದ್ದೀನಿ ಅದರಲ್ಲಿ. ಸೊ ಅದು ಅದೇ ಯೋಗದೆ ತಿನ್ಕೊಂಡು ನಮಸ್ಕಾರ ಮಾಡ್ತಿರೋ ಫೋಟೋಸ್ ಇದೆಲ್ಲ. ಆಮೇಲೆ SLCಲಿ ಬ್ಯಾನರಲ್ಲಿ ಬಂದಿದ್ದು ಅದೊಂದು ಫೋಟೋ, ಈ ಕಡೆ 3rd ಲೈನ್ ಸ್ಟಾರ್ಟಿಂಗಲ್ಲಿ ಇದ್ದೀನಿ. ಆಮೇಲೆ ಇದು ನಮ್ಮ ಈ ಮನೆ ಕಟ್ಟಬೇಕಾದ್ರೆ ಪಾಯ ಹಾಕೋ ಟೈಮಲ್ಲಿ ತೆಗ್ದಿದ್ದು ಫೋಟೋಸ್ ಇದು ಫುಲ್ಲು. ಇದು ಒಂದು ಸ್ವಲ್ಪ ದಿನ ನನ್ನ ಪ್ರೊಫೈಲ್ ಪಿಕ್ಚರ್ ಆಗಿತ್ತು ಅವಾಗ, PUC SLC ಟೈಮಲ್ಲಿ ಇದೇ ಫೋಟೋ ನನ್ನ ಪ್ರೊಫೈಲ್ ಪಿಕ್ಚರ್ ಫೋಟೋ ಆಗಿತ್ತು. ಇದೊಂದು ನನ್ನ ಮನೆ ಕಟ್ಟಬೇಕಾದ್ರೆ ಇರೋ ನನ್ನ ಫೋಟೋಸ್ ಅಂದರೆ. ಅದು ಬಿಟ್ಟರೆ ಅದು ಮದುವೆಗೆ ಆಂಟಿ ತಗೊಂಡು ಯಾವುದೋ ಮದುವೆಗೆ ಹೋಗ್ಬೇಕಾದ್ರೆ ತೆಗ್ದಿದ್ದು ಫೋಟೋ ನೋಡಿ. ನಮ್ಮ ಹಳ್ಳಿ ಗಾಡಿನೂ ಐತೆ ಇಟ್ಕೊಂಡ, ಎಷ್ಟು ನಾನು ಚೆನ್ನಾಗಿತ್ತು, ಫುಲ್ಲು ವೈಟ್ ಅದು ಚೆನ್ನಾಗಿತ್ತು. ಇದೊಂದು ಬಿದ್ದಿಲ್ಲ ಅಂದರೆ ನನ್ನ ಕೈಯಲ್ಲಿ ಚೆನ್ನಾಗಿರೋದು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬಿದ್ದುಬಿಟ್ಟು ಫುಲ್ ಓಪನ್ ಮಾಡಿಬಿಟ್ಟಿದ್ದಾನೆ. ಓಡ್ ಬಂದು ಬಿದ್ದುಬಿಟ್ಟು ಅದು ನನ್ನ ಮಕ್ಕದಲ್ಲಿ ಒಂದು ಮಾರ್ಕ್ ಆಗ್ಬಿಟ್ಟು ಜಾಸ್ತಿ. ಅದಾದಮೇಲೆ ಪಾರ್ಕಲ್ಲಿ ಹರಡಿದ ಪ್ರತಿಭೆ ಇದು. ನಿಮ್ಗೆ ಅವಲೇ ತೋರಿಸಿದ್ನಲ್ಲ ಪಾರ್ಕ್ ಹೋದ್ರೆ ಹೇಳ್ತೀನಿ ಅಂತ. ಸೊ ಆ ಪಾರ್ಕಲ್ಲೇ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ತೆಗ್ದಿದ್ದು ಫೋಟೋ ಅದು. ಆಮೇಲೆ ಇದೆಲ್ಲ ಕೊರೋನಾದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಡ್ರೆಸ್ ಹಾಕೊಂಡು ತೆಗ್ದಿದ್ದು ಫೋಟೋ. ಇಷ್ಟೊತ್ತಾಗಲೇ ಆಮೇಲೆ ಪಾನಿಪುರಿ ಅದು ದಿನ ಚಾಟ್ಸ್ ಮಾಡ್ತಿದ್ವಿ. ಸೊ ಅವಾಗ ಸ್ವಲ್ಪ ಕಾರಣ ಜಾಸ್ತಿಯಾಗಿ ಏನು ವರ್ಕೌಟ್ ಇಲ್ಲದೆ ಮನೇಲಿ ಕೂತಿ ಸ್ವಲ್ಪ ಅವಾಗ ಬಾಡಿ ಬರೋಕ್ಕೆ ಶುರು ಆಗಿತ್ತು. ಈ ಫೋಟೋ ಅವಾಗಿನ ಎಡಿಟಿಂಗ್ ನೋಡ್ಬೇಕು ನೀವು. 2020 20 ಅವಾಗಿನ ಎಡಿಟಿಂಗ್ ಕುತ್ಕೊಂಡು ಸ್ನ್ಯಾಪ್ಸೀಡಲ್ಲಿ ಮಾಡ್ತಿದ್ದು ಎಡಿಟಿಂಗ್. ಈ ಫೋಟೋ ಎಲ್ಲ ಅವಾಗಿನ ಫೋಟೋಸ್ ಇದು. ಇದು ಅಷ್ಟೇ. ಇದಂತೂ ನನಗೆ ಅದು ಇಂಜಿನಿಯರಿಂಗ್ ಬಂದರೂ ಈ ಫೋಟೋನ ಪ್ರೊಫೈಲ್ಗೆ ಹಾಕ್ತಿದ್ದು ಜಾಸ್ತಿ. ಒಂಥರ ಕಡಕ್ ಲುಕ್ ಥರ ಕೊಡ್ತಿದ್ದಿದ್ದು ಫೋಟೋ. ಆಮೇಲೆ ಇದು ಕೊರೋನಾ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸೌಮ್ಯಕ ಅಂತ ಅವ್ರ ಮನೆಗೆ ಕರ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದಿದ್ದು ಫೋಟೋ ಇದು. ಆಮೇಲೆ ನನ್ನ ಫಂಕ್ಷನ್ ಫೋಟೋ ಇನ್ನೊಂದು. ಇದೊಂದು ಫೋಟೋ ಇಷ್ಟ, ಮತ್ತು ಇನ್ನೊಂದು ಫೋಟೋ ಇಷ್ಟ. ಬ್ಲೂ ಕಲರ್ ಸೀರೆ ಹಾಕೊಂಡು ನಿಂತಿರೋದು, ಇವೆರಡು ಇಷ್ಟ ನನಗೆ ಇದರಲ್ಲಿ. ಆಮೇಲೆ ಇದು ವರಮಹಾಲಕ್ಷ್ಮಿ ದಿನ 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡಲ್ಲಿ ಸೆಲ್ಫಿ ಸ್ಟಿಕ್ಕಲ್ಲಿ ಇನ್ನೊಂದು ಯಾವುದೋ ಆ್ಯಪ್ ಬರ್ತಿತ್ತು, UCamo ಯಾವುದೋ, ಅದರಲ್ಲಿ ತೆಗ್ದಿದ್ರು. ಇದು ಒಂದು ಸಖತ್ ಇಷ್ಟ ನನಗೆ. ನನ್ನ ಇಷ್ಟು ಫೋಟೋ ತೋರಿಸ್ಕೊಂಡಿಲ್ಲ, ಇದು ಒಂದು ಫೇವ್ರೆಟ್ ಫೋಟೋ ನನ್ನದು, ಯಾಕೆಂದರೆ ಅದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ನಲ್ಲ. ಸೊ ಅದು. ಆಮೇಲೆ ಇದೊಂದು ನನ್ನ ಹೊಸಕೈಲಿ ಇದೊಂದು ಫೋಟೋ ಒಂದು ಇಷ್ಟ. ಇದನ್ನು ಫಸ್ಟ್ ನನಗೆ ಸೀರೆ ಇದೆ ಬ್ಲೂ ಮೇಕಪ್ ಎಲ್ಲ ಬ್ಲೂ ಇಟ್ಬಿಟ್ಟಿತ್ತು, ಫುಲ್ ಹೂವನ್ನು ಎಲ್ಲ ಸ್ಪ್ರೇ ಹೊಡ್ಬಿಟ್ಟು ಬ್ಲೂ ಮಾಡಿಬಿಟ್ಟಿತ್ತು. ನಾನೇ ಬೇಕು ಅಂತ ಮಾಡಿಸ್ಕೊಂಡಿದ್ದು. ಆಮೇಲೆ ಇದು PUCಲಿ ಕ್ಲಾಸ್ ಮಾಡೋದು ಮಧ್ಯದಲ್ಲಿ ಕರ್ಬಿಟ್ಟು, ಅವಾಗ ಒಂದ್ಸತಿ ಬಂಕ್ ಹಾಕ್ಬಿಟ್ಟು ಮಲ್ಲೇಶ್ವರಮಲ್ಲಿ ಕೋಸ್ಟಲ್ ಸಮಥಿಂಗ್ ಏನೋ ಹೋಗ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು 5 ಜನ ಫ್ರೆಂಡ್ಸ್ನ ಹೋಗಿ ತಿಂದಿದ್ದು ಅದೊಂದು ಫೋಟೋ ಇದೆ. ಆವಾಗಲೇ ತೆಗ್ದಿರೋದು. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಫೋಟೋಸ್ ಇದ್ದಾವೆ. ಈ ಫೋಟೋ ಅಂತೂ ಫುಲ್ ಕದರ್ ಲುಕ್ ಇತ್ತು. ಯಾವಾಗ ಸೆಕೆಂಡ್ ಸೆಮ್ ಇಂಜಿನಿಯರಿಂಗ್ ಬಂದಾಗ ಈ ಫೋಟೋಸ್ ಹಾಕ್ತಿದ್ದೆ ನಾನು. ಇದು ನೋಡಿ ತಿರ್ಗಾ ಬಂತು. SLCಲಿ ಸೆಂಡ್ ಆಫಲ್ಲಿ ತೆಗ್ದಿದ್ದು ಫೋಟೋಸ್ ಇವೆಲ್ಲ. ಸೊ ಈ ವೈಟ್ ಕಲರ್ ಸ್ಯಾರಿ ಮತ್ತು ನಾನು ಫಸ್ಟ್ ಟೈಮು ಒಂದೇ ದಿನ LKG ಇಬ್ಬರು ಒಂದೇ ಸತಿ ಅಡ್ಮಿಷನ್ ಆಗಿದ್ದಂತು, ನಾನು ಭೂಮಿಕಾ. ಆಮೇಲೆ ಗರ್ಲ್ಸ್ಗೆ ಕುತ್ಕೊಂಡು ಫೋಟೋಸ್ ತೆಗ್ದು ನಾನು ಅಲ್ಲೂ ನನ್ನ ಸೀರೆ ಕಂಫರ್ಟಬಲ್ ಇಲ್ಲ, ಅಲ್ಲೂ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದೆ.
ಆಮೇಲೆ ನಿಂತಿರೋ ಅಷ್ಟೊತ್ತು ನೋಡ್ರಿ ಇಲ್ಲಿ ಈ ಫೋಟೋ ಹಾಕ್ತೀನಿ ಅಷ್ಟೊತ್ತಿಗಾಗಲೇ ಸೀರೆ ಎಲ್ಲ ಉದ್ರೋಗ್ಬಿಟ್ಟು ಗಟ್ಟಿ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದೀನಿ. ಫುಲ್ಲು ಸಾಬ್ರು ಚಪ್ಪಲಿ ಎಲ್ಲ ತಗೊಂಡ್ಬಿಟ್ಟಿದ್ದೆ ಅವಾಗ, ಜಿನಿ ಜಿನಿ ಸ್ಟೋನ್ದೆಲ್ಲ ಅವಾಗಿನ ಫೋಟೋ. ಇದೊಂದು ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಬಿಡ್ರಿ, ಇನ್ನೊಬ್ರು ರೆಡಿ ಮಾಡ್ತಿರೋದವರು. ಸೊ ನಮ್ಮ ಸ್ಕೂಲು ಅವಾಗ ನಮ್ಮಮ್ಮ ಇದನ್ನು ಗ್ರೂಪ್ ರೇಷಿಗೆ ಉಟ್ಕೊಂಡಿದ್ರು ಸೀರೆನ, ಹಿಂದೆ ಮುಂದೆ ನಡೆದಿತ್ತು ಒಂದು ತಿಂಗಳು ಹಿಂದೆ ಮುಂದೆ. ಸೊ ಅದೇ ಸೀರೆ ನಿಮಗೆ ಸ್ಟಿಚ್ ಹಾಕ್ಸ್ಬಿಟ್ಟು ಉಡ್ಸ್ಬಿಟ್ಟು ಕಳಿಸಿದ್ರು. ಆಮೇಲೆ ಇದು ಪಿ ಯು ಸಿ ನಾನು ಹೇಳಿದ್ನಲ್ಲ ರೆಸ್ಟೋರೆಂಟ್ಗೆ ಹೋಗಿದ್ರು ಮಲ್ಲೇಶ್ವರಮಲ್ಲಿ ಅಂತ. ಸೊ ಅವಾಗ ತೆಗ್ದಿರೋವಂಥ ಫೋಟೋಸ್ಗಳಿವೆಲ್ಲ. ನಾವು 3 ಜನ ಕಪಿಗಳು ಒಬ್ರಿಗೊಬ್ರು ಕಿಸ್ ಮಾಡಿಕೊಂಡು ತೆಗ್ದಿರೋವಂಥ ಫೋಟೋಸ್ ಇದು. ಆಮೇಲೆ ನಾನು ನಮ್ಮಪ್ಪ ಒಂದು ನನ್ನ ಫಂಕ್ಷನಲ್ಲಿ ತೆಗ್ದಿರೋ ಫೋಟೋ. ನಮ್ಮಪ್ಪನ ಬರ್ಡೇ, ಫಾದರ್ಸ್ ಡೇ ಏನೇ ಬಂದರೂ ಈ ಫೋಟೋ ಹಾಕ್ತಿದ್ದೆ. ಈಗ ಹಾಕಕ್ಕೆ ಹೋಗಲ್ಲ, ಬೇರೆ ಫೋಟೋಸ್ ಹಾಕ್ತೀನಿ ನಮ್ಮ ಅಪ್ಪಂದು. ಮತ್ತು ಇದು ನಮ್ಮ ಮಕ್ಕಳು ಹೊಸ್ಕೆ ಟೈಮಲ್ಲಿ ಹಾಕಿದ್ದು. ನಾನು ಈ ಕಡೆ ಇದ್ದೀನಿ, ಅದೇ ಬಟ್ಟೆ ಉದುರಿಸ್ಬಿಟ್ಟಿದ್ದೆ. ನಾನು ನಾರ್ಮಲ್ ನೈಟ್ ವೇರಲ್ಲಿದ್ದೆ. ಇದು ನಮ್ಮ ಪುಸ್ತಕ ನೋಡ್ರಿ, ರೆಡ್ಗೆ ಪುತ್ತೂರು, ಇವಳು ನಮ್ಮ ಕಪ್ಪುವೆ. ಆಮೇಲೆ ನಾವು ಇದು ಅವಾಗಲೇ ತೆಗ್ದೆ ಬಂಕ್ ಹಾಕಿ. ಅವರೆಲ್ಲ ಬಂಕ್ ಹಾಕ್ಬೇಕು ಅಂತ ಮುಂಚೆನೇ ಗೊತ್ತು, ಅವ್ರು ಕಲರ್ ಡ್ರೆಸ್ಸಲ್ಲಿ ಬಂದಿದ್ರು. ಸೊ ನಾನು ಯೂನಿಫಾರ್ಮಲ್ಲೇ ಹೋಗಿ ಯೂನಿಫಾರ್ಮ್ಗೆ ಕಾಲೇಜಿಗೆ ನನಗೆ ಕರ್ಕೊಂಡೋಗಿರೋ ನಮ್ಮದು. ಸೊ ಇದು ನಮ್ಮ ಪಿ ಯು ಸಿದು ಯೂನಿಫಾರ್ಮ್. ಚೆನ್ನಾಗಿದೆ ಅವಾಗ ಒಂಚೂರಾಗಲಿ ಬಂಕ್ ಹಾಕಕ್ಕೆ ಶುರುವಾಗಿದೆ. ಇಷ್ಟೊಂದು ದಪ್ಪ ಆಗಿರಲಿಲ್ಲ ಅವಾಗ. ಆಮೇಲೆ ಈ ಫೋಟೋ ನನ್ನ ತಮ್ಮನ ಬರ್ಡೇ ಮಾಡಿದ್ದು 2021 21 ನನ್ನ ತಮ್ಮನ ಬರ್ಡೇ ಮಾಡಿದ್ದು. ನಾನು ಬರ್ಡೇ ಯಾವತ್ತೂ ಈ ಥರ ಎಲ್ಲ ಮಾಡಿಲ್ಲ ಅವರು, ನಾನು ಮಾಡಿದ್ದು. ನಾನು ಈ ಮನೆಗೆ 5 ವರ್ಷದಿಂದ ಅವ್ನು ಮಾಡ್ತಾ ಇದ್ದೀನಿ ಡಬ್ಬ. ನನ್ನ ಮಗ ಅವ್ನು ನನ್ನ ಬರ್ಡೇ ಮಾಡಿಲ್ಲ. ಆಮೇಲೆ ಈ ಮನೆಗೆ ಬಂದಿದ್ದು ಹೊಸದು, ಅವಾಗ ದೀಪಾವಳಿ ಸುಸೂರು ಬಟ್ಟೆ ಹಚ್ಕೊಂಡು ಸ್ವಲ್ಪ ಫೋಟೋಸ್ ತೆಗೆದಿದ್ದು ಇದು. ಆಮೇಲೆ ಇದು ಬಂದು ಫಸ್ಟ್ ಡೇ ಆಫ್ ಇಂಜಿನಿಯರಿಂಗ್. ಫುಲ್ ನೀಟಾಗಿ ಪ್ಯಾಂಟು ಟಾಪ್ ಹಾಕೊಂಡು ಹೋಗಿ, ಜೀನ್ಸು ಟಾಪ್ ಹಾಕೊಂಡು ಹೋಗಿದೆ. ಅವಾಗಿನ್ನ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ಬೇಕಿತ್ತು. ಅವಾಗ ಹೋಗಿದ್ದು ಫಸ್ಟ್ ಡೇ ಇಂಜಿನಿಯರಿಂಗ್ ಸೇರ್ಕೊಂಡಂತ ಪಿಕ್ಚರ್ ಇದೆ. ಯಾರು ಇರಲಿಲ್ಲ ಕ್ಲಾಸಲ್ಲಿ. ಸೊ ತಗೊಂಡು ಸ್ವಲ್ಪ ಫೋಸ್ಗಳು ಕೊಟ್ಕೊಂಡು ಫೋಟೋ ತಗೊಂಡಿದ್ದೆ. ಆಮೇಲೆ ನಾರ್ಮಲ್ ಮಿಕ್ಕಿದೆಲ್ಲ ನಿಮಗೆ ರೀಸೆಂಟ್ ಬ್ಲಾಗ್ಸಲ್ಲಿ ನೋಡಿದ್ದೀರ, 2022 ನಡೆದಿರೋದು. ಇದು ಸ್ಟಾರ್ಟಿಂಗ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಕ್ಷರದಿಂದ ಫಸ್ಟ್ ಬರ್ಡೇ ಬಂದಿದ್ದು. ಸೊ ನನ್ನ ಬಕೆಟ್ ಗಾಡಿ ಮೇಲೆ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದೆ ಗ್ರೌಂಡಲ್ಲಿ. ನಾನು ಕಟ್ ಮಾಡಿಸಿದೆ, ಎಲ್ಲರೂ ಒಂದು 5-6 ಜನ ಸೇರ್ಕೊಂಡು ಕಟ್ ಮಾಡಿಸಿದ್ವಿ. ಇವರೇ ನಮ್ಮ ಫಸ್ಟ್ ಫ್ರೆಂಡ್ ಆಗಿದೆ ಇವಳು. ನಾನು ಫಸ್ಟ್ ದಿನ ಹೋದಾಗ ಯಾರನ್ನೂ ಮಾತಾಡ್ಸಿಲ್ಲ. ನೆಕ್ಸ್ಟ್ ಡೇನೇ ಇವ್ರು ಬಂದಿದ್ದು, ಅಕ್ಷತಾ ಬಂದಿದ್ದು. ಸೊ ಫಸ್ಟ್ ಫ್ರೆಂಡ್ ಇವಳೇ ನನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಇದು ಫಸ್ಟ್ ಟೈಮ್ ಲೂಲು ಮಾಲ್ ಹೋದಾಗ ತೆಗೆದಿರೋ ಫೋಟೋ. ಇದು ಫಸ್ಟ್ ಟೈಮ್ ಹೋಗಿದ್ದು 2022 ಜೂನು ಜುಲೈಲೋ ಯಾವಾಗಲೂ ಹೋಗಿದ್ದು. ಆಮೇಲೆ ಇದು ಶಿವಗಂಗೆಗೆ ಹೋಗಿದ್ದು ಆ ಟೈಮಲ್ಲಿ, ಶ್ರಾವಣದಲ್ಲಿ ಮನೆ ದೇವ್ರಿಗೆ ಹೋದಾಗ. ಸೊ ಹಂಗೆ ನನಗೆ ಶಿವಗಂಗೆ ಕರ್ಕೊಂಡು ಹೋಗಿದ್ರಪ್ಪ. ಸೊ ಅವಾಗಿನ ಫೋಟೋ ಇದು. ಆಮೇಲೆ ಇದೊಂದು ಫ್ಯಾಮಿಲಿ ಪಿಕ್ಚರು. ಅಲ್ಲಿ ಶಿವಗಂಗೆ ಬೆಟ್ಟ ಹತ್ತಿ ಸ್ವಲ್ಪ ಮಳೆ ಬರ್ತಿತ್ತು, ಚೆನ್ನಾಗಿತ್ತು. ಇನ್ನೊಂದ್ಸತಿ ಮಳೆ ಬರೋ ಟೈಮಲ್ಲಿ ಇನ್ನೊಂದ್ಸತಿ ಹೋಗ್ಬೇಕು, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ. ನಂಗೆ ಆಸೆ ಇದ್ದಿಲ್ಲ ಶಿವಗಂಗೆ. ನಂದಿ ಬೆಟ್ಟಕ್ಕೆ ಒಂದ್ಸತಿ ನೋಡಿಲ್ಲ. ಎವ್ವೆ ಥರ ಇರೋ ಮೋಡಗಳು ಅದನ್ನು ನೋಡಬೇಕು ಅಂತ ಆಸೆ ಐತೆ. ಅನ್ಕೊಂಡು ಈಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂತ ಸತಿ ಬಿಸಿಲು ಗೊತ್ತೈತೆ. ಸೊ ಹಂಗಾಗಿ ಹೋಗಲಿಲ್ಲ. ಇನ್ನು ಇದೆಲ್ಲ ನೋಡಿರ್ತೀರ ಖುಷಿ ಮೇಳ. ನಾನು ಅಕ್ಷತಾ ವಂದನ ಅವ್ರ ಜೊತೆ ಎಲ್ಲ ಹೋಗಿದ್ದಿದ್ದು ಫೋಟೋಸ್ ಇದಾವೆ ಇಲ್ಲಿ. ಆಮೇಲೆ ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು. ಇದೆಲ್ಲ ರೀಸೆಂಟ್ ಇಂಜಿನಿಯರಿಂಗ್ ಸೇರಿದಾಗ ತೆಗ್ಸಿರೋ ಫೋಟೋಸ್ಗೆಲ್ಲ.
ನಾನು ಒಂದನ ವರ್ಷ ಸುಮ್ಮನೆ ಅಲ್ಲಿ ಮಳೆ ಬರ್ತಿತ್ತು, ಸ್ವಲ್ಪ ಜನ ಬಂದ್ಬಿಡ್ತಿದ್ರು. ಸೊ ನಾವು ಈಚೆಗೆ ಬಂದು ಸ್ವಲ್ಪ ಫೋಟೋಸ್ ತಗೊಂಡಿರೋದು. ಮತ್ತು ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಆ ಕಾನ್ಸೆಪ್ಟಲ್ಲಿ ಒಂದು ಫೋಟೋಸ್ ತಗೊಂಡಿದ್ದೀವಿ, ಮೂಕೋತ್ ಥರ. ಆಮೇಲೆ ಇನ್ನಷ್ಟೇ ನಾರ್ಮಲ್ ಬ್ಲಾಗ್ಸಲ್ಲೆಲ್ಲ ನೋಡಿ ಇರ್ತೀರಲ್ಲ, 2022 ಇಂದನೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲು. ಸೊ ಅಲ್ಲಿಂದ ಮಿಕ್ಕಿದ್ದು ನೀವೇ ನೋಡಿರ್ತೀರ ಬ್ಲಾಗ್ಸ್ಗಳೆಲ್ಲ. ಈ ವಿಡಿಯೋ ಇಷ್ಟ ಆಯ್ತಾ, ಏನು ಕತೆ? ನನಗಂತೂ ಫುಲ್ ಎಲ್ಲ ಹಿಂದಕ್ಕೆ ಹೋಗ್ತಿರ್ ವಾಪಸ್ ಮುಂದಕ್ಕೆ ಬಂದಂಗೆ ಆಯಿತು. ಫುಲ್ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡ್ದಂಗಾಯಿತು. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇದೊಂದು ರಿಯಾಕ್ಟಿಂಗ್ ಟು ಅವರ್ ಓಲ್ಡ್ ಫೋಟೋಸ್ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಕಂಟೆಂಟ್ ಡಿಫ್ರೆಂಟ್ ಅನಿಸ್ತೈತೆ ನನಗೇನೆ. ಸೊ ಇದನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಅನ್ಕೋತೀನಿ, ಲಾಂಗ್ ವಿಡಿಯೋ ಆಗೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಬೇರೆ ಥರ ಯಾವುದಾದ್ರು ವೀಡಿಯೋ ಮಾಡಬೇಕಾ ಏನು ಕತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಆ ಥರ ವೀಡಿಯೋಸ್ ಮಾಡೋಣ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ಲೀಸ್ ಸಬಕರ ಸರಕ ಸಬರಕರಾಯ್ ಸರ ಸರಕ